ಸ್ತೋತ್ರ ಮಾಡೋಣ. ಒಂದು ಹಾಡನ್ನು ಸೇರಿ ಹಾಡ್ಲಿಕ್ಕಿದ್ದೀವಿ. ಬದಲಾಗದು ಬದಲಾಗದು ಪುನರುತ್ಥಾನದ ನಿನ್ನ ಮಹಿಮೆ. ಎಲ್ಲರೂ ಹೇಳಿ, ಬದಲಾಗದು ಬದಲಾಗದು ಪುನರುತ್ಥಾನದ ನಿನ್ನ ಮಹಿಮೆ. ಏನು ಬದಲಾದರೂ ಕೂಡ ದೇವರು ಬದಲಾಗದಿರುವ ದೇವರು. ನೋಡಿ, ಯೋಬ್ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಯೋಬ್ 42ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಹೇಳ್ತದೆ, ದೇವರು ನೆನೆಸುವುದು ಯಾವತ್ತೂ ತಡೆ ಆಗಲ್ಲ. ಈಗ ದೇವರು ಈ ವರ್ಷ ನಮ್ಮ ಬಗ್ಗೆ ಏನು ನೆನೆಸಿದ್ದಾರೆ? ಕೀರ್ತನೆ 115ದಲ್ಲಿ 12, 13, 14 ವಾಕ್ಯ ಓದಿದರೆ ದೇವರು ನಿಮ್ಮ ನೆನಪು ಮಾಡಿಕೊಂಡಿದ್ದಾರೆ. ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಅನುಗ್ರಹಿಸುವನು. ಆಮೆನ್. ಎಲ್ಲರೂ ಹೇಳಿ, ನನ್ನನ್ನು ನನ್ನ ಕುಟುಂಬವನ್ನು ಈ ವರ್ಷ ದೇವರು ಆಶೀರ್ವದಿಸುವನು. ಆಮೆನ್. ನಂಬ್ತೀರ ಅಲ್ವಾ? ನಂಬರ್ಗಾಗಿ ಸ್ತೋತ್ರ. ನಾವೊಂದು ಸಾರಿ ಕೈಗೆಳೆತ್ತಿ ಈ ಹೊಸ ವರ್ಷದಲ್ಲಿ ಈ ದಿನವನ್ನು ಕಾಣುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ. ವಂದನೆ ಮಾಡ್ತೀವಿ ಅಪ್ಪ, ವಂದನೆ 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 ಮಾಡ್ತೀವಿ ದೇವರಪ್ಪ, ವಂದನೆ ಮಾಡ್ತೀವಿ ದೇವರಪ್ಪ, ವಂದನೆ ಮಾಡ್ತೀವಿ ಅಪ್ಪ, ವಂದನೆ ಸಪ್ಪ. ತಂದೆಯ ದೇವರೇ, ನನ್ನ ಧ್ಯಾನವು ಅದು ನಿನಗೆ ಮೆಚ್ಚುಗೆಯಾಗಿರಲಿ ಅಂತ ಕೀರ್ತನೆ 19ಲ್ಲಿ ಓದುವ ಹಾಗೆ ಈ ಮೊದಲನೇ ವರ್ಷದ ಈ ಮೊದಲನೇ ಧ್ಯಾನವು ಅದು ನಿನಗೆ ಮೆಚ್ಚುಗೆಯಾಗಿರಲಿ ದೇವರಪ್ಪ. ಬಂದಿರೋರಿಗಾಗಿ ಸ್ತೋತ್ರ. ಇನ್ನು ಯಾರೆಲ್ಲ ಬರ್ತಾ ಇದ್ದಾರೋ ಬೇಗ ಬರುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ, ಆಮೇನ್ ಆಮೇನ್. ಅದು ಹಾಡನ್ನು ಬದಲಾಗದು. Thank you, Lord. ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಯೇಸು, ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಯೇಸು. ಬದಲಾಗಿಲ್ಲ ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ. ಬದಲಾಗಿಲ್ಲ ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ. ಯೆಸಯ್ಯ ಯೇಸುವೇ, ನಿನ್ನನ್ನೇ ಆರಾಧಿಸುವೆ. ಎರಡು ಕೈಗಳೆತ್ತಿ ಹೇಳೋಣ. ಯೆಸಯ್ಯ ಸ್ತುತಿಸುವೆ, ನಿನ್ನನ್ನೇ ಆರಾಧಿಸುವೆ. ಅಂದು ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಸರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಅಂದು ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಸರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಬದಲಾಗದ ನಿನ್ನ ಮಹಿಮೆ, ಇಂದಿಗೂ ಹಾಗೆ ಇರುವುದಲ್ಲವೇ? ಬದಲಾಗದ
ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ, ಬದಲಾಗಿಲ್ಲ ಬದಲಾಗಿಲ್ಲ. ಪುನರುತ್ಥಾನ ನಿನ್ನ ಮಹಿಮೆ ಬದಲಾಗಿಲ್ಲ ಬದಲಾಗಿಲ್ಲ. ಪುನರುತ್ಥಾನ ನಿನ್ನ ಮಹಿಮೆ. యేసయ్య స్తుతిಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. ಅಂದುವೆ ಹೋವನಾಗಿ ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನೇ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವ ನೀನೇ. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನೇ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವ ನೀನೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ, ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗಿಲ್ಲ ಬದಲಾಗಿಲ್ಲ. ಪುನರುತ್ಥಾನ ನಿನ್ನ ಮಹಿಮೆ ಬದಲಾಗಿಲ್ಲ ಬದಲಾಗಿಲ್ಲ. ಪುನರುತ್ಥಾನ ನಿನ್ನ ಮಹಿಮೆ. యేసయ్య స్తుతిಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుతిಸುವೆ ನಿನ್ನನ್ನೇ ಆರಾಧಿಸುವೆ. ಎಂದೆಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಯೇಸು, ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಯೇಸು. ಬದಲಾಗಿಲ್ಲ ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ. యేసయ్య స్తుతిಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ.
ಸಾರಿ ಕಡೆದಾಗಿ యేసయ్య ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ Hallelujah, hallelujah. Thank you, Lord. Thank you, Jesus. Thank you, Lord. Thank you, Jesus. ನಿಮ್ಮನ್ನು ಆರಾಧಿಸುತ್ತೇವೆ ದೇವರಪ್ಪ, ನೀವು ಆರಾಧಿಸುತ್ತೇವೆ ದೇವರಪ್ಪ. Amen. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ದೇವರ ಶಕ್ತಿಯು ಅದು ಬದಲಾಗಲಿಲ್ಲ. Amen. ಹೇಗೆ ಯೇಸು ಸತ್ತ ಯೇಸುವನ್ನು ಜೀವವಾಗಿ ಎಬ್ಬಿಸಿದ್ರು, ಇವತ್ತು ನಮ್ಮ ಕಾರ್ಯಗಳಿಗೆ ಜೀವ ಕೊಡಲಿಕ್ಕೆ ದೇವರಿಂದ ಸಾಧ್ಯ. ಹಾಗೂ ಇವತ್ತು ಅವರು ಎಬಿನೇಸರಾಗಿ ಸಹಾಯ ಮಾಡುವ ದೇವರಾಗಿ ಎಲ್ರೋಹಿಯಾಗಿ ನಮ್ಮನ್ನು ಕಾಣುವ ದೇವರಾಗಿದ್ದಾರೆ. ಆಮೇಲೆ ಕೀರ್ತನೆ 8:2 ವಾಕ್ಯದಲ್ಲಿ ಆ ವಾಕ್ಯ ಹೇಳ್ತಿದೆ. ಕೀರ್ತನೆ 8:2 ಒಂದು ಸಾರಿ ಕೂಡ ಓದಿ. ಬಲವಾದ ಸಾಕ್ಷಿಗಳಿಂದ, ಕನ್ನಡದಲ್ಲಿ ಬಲವಾದ ಸಾಕ್ಷಿ ಅಂತದೆ, ಇಂಗ್ಲೀಷಲ್ಲಿ ತಮಿಳಲ್ಲಿ ನೋಡುವಾಗ ಸ್ತುತಿ. ಆಮೇಲೆ ನಾನು ನೀವು ಸ್ತುತಿಸುವಾಗ ನಮಗೇನಾದರೂ ವಿರೋಧವಾಗಿ ಈ ವರ್ಷ ಬಂದರೆ ಕೂಡ ದೇವರದ್ರಿಂದ ನಮ್ಮನ್ನು ತಪ್ಪಿಸುವರಾಗಿ ಕಾಪಾಡುವರಾಗಿದ್ದಾರೆ. ಅದು ಸ್ತುತಿ ಒಂದು ಜಯ, ಅದು ಸ್ತುತಿ ಒಂದು ಬಲ, ಸ್ತುತಿ ನಮಗೆ ಒಂದು ಜಯ. ಆಮೇಲೆ ನೆನ್ನೆ ಕೂಡ ನಾನು ಹೇಳ್ತಾ ಇದ್ದೆ, ನಾವು ಯಾಕೆ ದೇವ್ರನ್ನ ಸ್ತುತಿಸ್ತೀವಿ? 3 ಕಾರ್ಯ ಯಾವಾಗಲೂ ನಿಮ್ಮ ಜ್ಞಾಪಕ ಇಟ್ಕೊಳ್ಳಿ. ಪ್ರಕಟಣೆ 5ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ಬಲ ಮಾನ ಪ್ರಭಾವ ಹೊಂದುವುದಕ್ಕೆ ನೀನು ಯೋಗ್ಯನು. ಒಂದೊಂದು ಭಾನುವಾರ ನೀವು ಚರ್ಚಿಗೆ ಬರುವಾಗ ನಾನು ಆರಾಧಿಸುವ ದೇವರು ಸ್ತುತಿಗೆ ಯೋಗ್ಯನಾಗಿದ್ದಾರೆ, ಅದಕ್ಕಾಗಿ ನಾನು ದೇವರನ್ನು ಆರಾಧಿಸುತ್ತೇನೆ ಅಂತ ನಾವು ಬರೋಣ. 2ನೇದಾಗಿ ಕೀರ್ತನೆ 107:8 ಓದುವಾಗ ಆತನ ಕೃಪೆ ನಮ್ಮ ಮೇಲೆ ಇದೆ. ಆಗ ನಾವು ಯಾಕೆ ದೇವರ ಸ್ತುತಿಸಕ್ಕೆ ಬರ್ತೀವಿ? ದೇವರ ಕೃಪೆ ನಮ್ಮ ಮೇಲೆ ಇದೆ. ಹಾಗೆ ಮನುಷ್ಯರಿಗೆ ಮಾಡಿದ ದೇವರ ಅದ್ಭುತಗಳು ಅಂತ ಇದೆ. ಆಮೇಲೆ ನಮಗೆ ಕಳೆದ ವರ್ಷ ಮಾಡಿದ ಎಲ್ಲ ಮಹತ್ವಗಳಿಗಾಗಿ ಒಂದು ಕೃತಜ್ಞತೆಯಾಗಿ ನಾವು ದೇವರನ್ನ ಆರಾಧಿಸಕ್ಕೆ ಬಂದಿದ್ದೀವಿ. ಒಬ್ಬರಿಗಾಗಿ ಕೂಡ ಹೊಸ ವರ್ಷದಲ್ಲಿ ಮೊದಲನೇ ಭಾನುವಾರದಲ್ಲಿ ನಿಮ್ಮನ್ನು ಸ್ವಾಗತ ಮಾಡ್ತೇವೆ. ಒಂದು ಹೊಸ ಹಾಡನ್ನು ಕರ್ತನೆ ನಿನ್ನನ್ನು ಕೊಂಡಾಡುವೆನು, ನನಗೆ ಆಶ್ರಯವು ನೀನಲ್ಲವೇ ಅಂತ ಒಂದು ಹೊಸ ಹಾಡು ಸೇರಿ ಹಾಡನ. 5 ಜನಕ್ಕೆ ಕರ್ತನು ಆಶ್ರಯವಾಗಿದ್ದಾರೆ, ಕರ್ತನು ಬಲವಾಗಿದ್ದಾರೆ, ಕರ್ತನ ರಕ್ಷಕನಾಗಿದ್ದಾರೆ, ಅವರೇ ಧನ್ಯರಾಗಿದ್ದಾರೆ. ಇವತ್ತು ನಾನು ನೀವು ಸೇರಿ ದೇವರನ್ನ ಆರಾಧಿಸೋಣ, ದೇವ್ರನ್ನ ಮಹಿಮೆ ಪಡಿಸೋಣ. ಅಲ್ಲಲ್ಲೋ ಯಾಕೆಲ್ಲ ನಿನ್ನ ಒಂದು ಒಳ್ಳೆ ಸಂದೇಶ ಕೇಳ್ತಾ ಇದ್ದು ಓದಿ ಯಾರಾದರೆ ವಾಕ್ಯ ಹೋಗೋದು. ಆದಿಕಾಂಡ 50ನೇ ಅಧ್ಯಾಯದಲ್ಲಿ 21 ಅಂತ ಅನಿಸಿದೆ. ಆದುದರಿಂದ ನೀವು ಸ್ವಲ್ಪವೂ ಕೂಡ, ಎಲ್ಲರಲ್ಲಿ ಸ್ವಲ್ಪ ಕೂಡ ಇವತ್ತು ಬಂದಿರೋನ್ನ ಹೇಳ್ತಾರೆ, ದೇವ್ರು ಹೇಳ್ತಾರೆ ಸ್ವಲ್ಪ ಕೂಡ ಭಯಪಡಬಾರ್ದಂತೆ. ಯಾಕೆ ಭಯಪಡಬಾರ್ದು? ಉಳಿದಿರೋ ವಾಕ್ಯ ಹೇಳ್ತದೆ, ಪೋಷಿಸುವೆನು, ಪರಾಮರಿಸುವೆನು. ಹಾಗೆ ಇವತ್ತು ದೇವರು ನಮಗೆ ವಾಗ್ದಾನ ಮಾಡ್ತಾರೆ. ಏನು ವಾಗ್ದಾನ ಮಾಡ್ತಾರೆ? 2021 ದೇವರ ನೀವು ಭಯನೇ ಪಡಬೇಡಿ. ತಮಿಳಲ್ಲಿ ಮತ್ತು ಕನ್ನಡ ಇಂಗ್ಲೀಷಲ್ಲಿ ಹೇಗಿರ್ತೇನೆ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ನಾನು ಪೋಷಿಸುತ್ತೇನೆ, ಪರಾಮರಿಸುತ್ತೇನೆ. ಈ ವರ್ಷ ಯಾವ ವರ್ಷ? ದೇವರು ನಮ್ಮನ್ನು ಪರಾಮರಿಸುವ ವರ್ಷ, ನಮ್ಮನ್ನು ಪೋಷಿಸುವ ವರ್ಷ ಇರೋದ್ರಿಂದ ನಾವು ಕೊಂಡಾಡುವರಾಗಿರೋ. ಒಂದು ಸಾರಿ ಒಂದು ಇಬ್ಬರು ಕೈ ಕೊಟ್ಟು ಹೇಳಿ, ಭಯಪಡಬೇಡಿ. ಮಕ್ಕಳ ಕೈ ಕೊಟ್ಟು ಹೇಳಿ, ಭಯಪಡಬೇಡಿ. ದೇವರು ಪೋಷಿಸುತ್ತಾರೆ, ದೇವರು ಪರಾಮರಿಸುತ್ತಾರೆ. ಆಮೆನ್. ಪರಾಮರಿಸುವ ವರ್ಷ ಸೇರಿ ಈ ಹೊಸ ಹಾಡನ್ನು ಹಾಡಿ ಮಹಿಮೆ ಪಡಿಸೋಣ. ನಿನ್ನನ್ನು ಕೊಂಡಾಡುವೆನು, ನನಗೆ ಆಶ್ರಯ ನೀನಲ್ಲವೇ. ಕರ್ತನೇ ನಿನ್ನನ್ನು ಕೊಂಡಾಡುವೆನು, ನನಗೆ ಆಶ್ರಯ ನೀನಲ್ಲವೇ. ದೇವನೇ ದೇವನೇ ನೀನೇ ನನ್ನ ರಕ್ಷಕ. ದೇವನೇ ದೇವನೇ ನೀನೇ ನನ್ನ ರಕ್ಷಕ. ಕರ್ತನೇ ನಿನ್ನನ್ನು ಕೊಂಡಾಡುವೆನು, ನನಗೆ
ಆಶ್ರಯ ನೀನಲ್ಲವೇ ಕರ್ತನೇ ನಿನ್ನನ್ನು ಕೊಂಡಾಡುವೆನು ನನಗೆ ಆಶ್ರಯ ನೀನಲ್ಲವೇ ದೇವನೇ ದೇವನೇ ನೀನೇ ನನ್ನ ರಕ್ಷಕ ದೇವನೇ ದೇವನೇ ನೀನೇ ನನ್ನ ರಕ್ಷಕ ಜೀವನದಲ್ಲಿ ನಿನ್ನ ಕುರಿತು ಸಾರುವೆನು ನಿನ್ನ ಕೀರ್ತಿಯನ್ನು ಜೀವನದಲ್ಲಿ ನಿನ್ನ ಕುರಿತು ಸಾರುವೆನು ನಿನ್ನ ಕೀರ್ತಿಯನ್ನು ಹೊಸ ಜೀವದ ದಿನ ನನಗೆ ಕೊಟ್ಟು ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸು ಹೊಸ ಜೀವದ ದಿನ ನನಗೆ ಕೊಟ್ಟು ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸು ದೇವನೇ ದೇವನೇ ನೀನೇ ನನ್ನ ರಕ್ಷಕ ದೇವನೇ ದೇವನೇ ನೀನೇ ನನ್ನ ರಕ್ಷಕ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದರು ಗುಡ್ಡಗಳು ನಡುಗೆ ಕದಲಿದರು ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದರು ಗುಡ್ಡಗಳು ನಡುಗಿ ಕದಲಿದರು ಅಂಗೈಯಲ್ಲೇ ಚಿತ್ರಿಸಿ ಕಾಪಾಡುವ ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವವನು ಅಂಗೈಯಲ್ಲೇ ಚಿತ್ರಿಸಿ ಕಾಪಾಡುವ ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವವನು ದೇವನೇ ದೇವನೇ ನೀನೇ ನನ್ನ ರಕ್ಷಕ ದೇವನೇ ದೇವನೇ ನೀನೇ ನನ್ನ ರಕ್ಷಕ ಕರ್ತನೇ ನಿನ್ನೆ ಕೊಂಡಾಡುವೆ ನನ್ನ ಆಶ್ರಯ ನೀನಲ್ಲವೇ ಕರ್ತನೇ ನಿನ್ನನ್ನು ಕೊಂಡಾಡುವೆನು ನನಗೆ ಆಶ್ರಯ ನೀನಲ್ಲವೇ ದೇವನೇ ದೇವನೇ ನೀನೇ ನನ್ನ ರಕ್ಷಕ ದೇವನೇ ದೇವನೇ ನೀನೇ ನನ್ನ ರಕ್ಷಕ ಜೀವನದಲ್ಲಿ ನಿನ್ನ ಕುರಿತು ಸಾರುವೆನು ನಿನ್ನ ಕೀರ್ತಿಯನ್ನು ಜೀವನದಲ್ಲಿ ನಿನ್ನ ಕುರಿತು ಸಾರುವೆನು ನಿನ್ನ ಕೀರ್ತಿಯನ್ನು ಹೊಸ ಜೀವದ ದಿನ ನನಗೆ ಕೊಟ್ಟು ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸು ಹೊಸ ಜೀವವಾದಿನ ನನಗೆ ಕೊಟ್ಟು ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸು ದೇವನೇ ದೇವನೇ ನೀನೇ ನನ್ನ ರಕ್ಷಕ ದೇವನೇ ದೇವನೇ ನೀನೇ ನನ್ನ ರಕ್ಷಕ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದರು ಗುಡ್ಡಗಳು ನಡುಗಿ ಕದಲಿದರು ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದರು ಗುಡ್ಡಗಳು ನಡುಗಿ ಕದಲಿದರು ಅಂಗೈಯಲ್ಲಿ ಚಿತ್ರಿಸಿ ಕಾಪಾಡುವ ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವವರು ಅಂಗೈಯಲ್ಲಿ ಚಿತ್ರಿಸಿ ಕಾಪಾಡುವ ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವವನು ದೇವನೇ ದೇವನೇ ನೀನೇ ನನ್ನ ರಕ್ಷಕ ದೇವನೇ ದೇವನೇ ನೀನೇ ನನ್ನ ರಕ್ಷಕ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದರು ಗುಡ್ಡಗಳು ನಡುವೆ ಕದಲಿದರು ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದರು ಗುಡ್ಡಗಳು ಕದಲಿ ನಡುಗಿದರು ಅಂಗೈಯಲ್ಲಿ ಚಿತ್ರಿಸಿ ಕಾಪಾಡುವ ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವವನು ಅಂಗೈಯಲ್ಲಿ ಚಿತ್ರಿಸಿ ಕಾಪಾಡುವ ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವವನು ದೇವನೇ ದೇವನೇ ನೀನೇ ನನ್ನ ರಕ್ಷಕ ದೇವನೇ ದೇವನೇ ನೀನೇ ನನ್ನ ರಕ್ಷಕ ದೇವನೇ ದೇವನೇ ನೀನೇ ನನ್ನ ರಕ್ಷಕ ದೇವನೇ ಸರಿ ಹೇಳಿ ಮಕ್ಕಳೆಲ್ಲ ಬಾಯಿ ತೆರೆದು ಹೇಳಿ ದೇವನೇ ನನ್ನ ರಕ್ಷಕ ಸರಿ ಹೇಳೋಣ ದೇವನೇ ದೇವನೇ ನೀನೇ ನನ್ನ ರಕ್ಷಕ
ರಕ್ಷಕ ದೇವರೇ ದೇವರೇ ನೀನೇ ನನ್ನ ರಕ್ಷಕ ಕರ್ತನೇ ನಿನ್ನನ್ನು ಕೊಂಡಾಡುವೆನು, ನನಗೆ ಆಶ್ರಯ. ಹೊಸ ವರ್ಷದಲ್ಲಿ ಆಶ್ರಯ ಕೊಂಡಾಡುವೆನು, ನನಗೆ ಆಶ್ರಯ ನೀನಲ್ಲವೇ. ಕರ್ತನೇ ನಿನ್ನನ್ನೇ ಕೊಂಡಾಡುವೆನು, ನನಗೆ ಆಶ್ರಯ ನೀನಲ್ಲವೇ. ಓ ಕರ್ತನೇ ನಿನ್ನನ್ನು ಕೊಂಡಾಡುವೆನು, ನನಗೆ ಆಶ್ರಯ ನೀನಲ್ಲವೇ. ಕರ್ತನೇ ನಿನ್ನನ್ನೇ ಕೊಂಡಾಡುವೆನು, ನನಗೆ ಆಶ್ರಯ ನೀನಲ್ಲವೇ. ಕರ್ತನೇ ನಿನ್ನನ್ನೇ ಕೊಂಡಾಡುವೆನು, ನನಗೆ ಆಶ್ರಯ ನೀನಲ್ಲವೇ. ದೇವನೇ ದೇವನೇ ರಕ್ಷಕ ದೇವನೇ ದೇವನೇ ನೀನೇ ನನ್ನ 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 ರಕ್ಷಕ ನೀನೇ ನನ್ನ ರಕ್ಷಕ, ನೀನೇ ನನ್ನ ರಕ್ಷಕ ನೀನೇ ನನ್ನ ರಕ್ಷಕ ನೀನೇ ನನ್ನ ರಕ್ಷಕ ನೀನೇ ನನ್ನ ರಕ್ಷಕ. ಶಬಲಂದಿನ ಅವರ ಖಬಲಂದನರ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಜೀಸಸ್. ನಾವು ಸಭೆಯಾಗಿ ಅರಕೆ ಮಾಡುತ್ತೀವಿ ದೇವರೇ. 2021ಗೆ ನೀವೇ ನಮಗೆ ರಕ್ಷಕನ ದೇವರೇ ಅಪ್ಪ. ನಮ್ಮನ್ನೆಲ್ಲ ರೀತಿಯಲ್ಲಿ ನಮ್ಮನ್ನು ರಕ್ಷಿಸಿ ಸಂರಕ್ಷಿಸಿ ನಮ್ಮನ್ನು ನಡೆಸುವುದಕ್ಕಾಗಿ ನಾ ದೇವರಿಗೆ ಹೃದಯದಾಳದಿಂದ ನಾ ಕೃತಜ್ಞತೆ ಮಾಡ್ತೀವಿ ದೇವರೇ, ಸ್ತೋತ್ರ ಮಾಡ್ತೀವಿ ದೇವರೇ ಅಪ್ಪ. ನೀ ಒಳ್ಳೆಯವರು, ನೀ ನಮಗೆ ಒಳ್ಳೆಯದನ್ನೇ ನೀನು ಮಾಡೋದಕ್ಕಾಗಿ ನಾ ದೇವರಿಗೆ ವಂದನೆ ಮಾಡುತ್ತೀವಿ ದೇವರಪ್ಪ, ವಂದನೆ ಮಾಡ್ತೀವಿ ದೇವರಪ್ಪ. ಥ್ಯಾಂಕ್ ಯು ಲಾರ್ಡ್. ದೇವರು ಒಳ್ಳೆಯವರು. ನೋಡಿ ಆ ವಾಕ್ಯವನ್ನು ಓದೋಣ ನಾವು. ಓದಿ ಯಾರಾದರೂ ಒಬ್ಬರು. ಆದಿಕಾಂಡ 47ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ 11ನೇ ವಾಕ್ಯ ಓದೋಣ. ಉತ್ತಮ ಭಾಗದಲ್ಲಿ ಹೇಳಿ, ಉತ್ತಮ ಭಾಗದಲ್ಲಿ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಯಾರಾದಿದ್ದರೆ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಉತ್ತಮ ಭಾಗದಲ್ಲಿ ಸಾಕು. 11ನೇ ವಾಕ್ಯ ಓದೀಗ. ನೇಮಿಸಿ ಕೊಟ್ಟನು. ಓದಿ. ತನ್ನ ತಂದೆಗೂ ಅಣ್ಣ ತಮ್ಮಂದಿರಿಗೂ ತಂದೆಯ ಮನೆಯವರೆಲ್ಲರಿಗೂ ಅವರವರ ಕುಟುಂಬಗಳಿಗೆ ಸೇರಿದ ಲೆಕ್ಕದ ಪ್ರಕಾರ ಆಹಾರಕ್ಕೆ ಕೊಟ್ಟು ಅವರನ್ನು ಸಂರಕ್ಷಿಸಿದನು. ಹಲ್ಲೆಲೂಯಾ. ದೇವರ ವಾಕ್ಯ ನಾವು ನೋಡ್ತೀವಿ. ಯೋಸೇಫ್ ತನ್ನ ಸಹೋದರನ ಒಂದು ಒಳ್ಳೆ ಭಾಗದಲ್ಲಿ ಇಡ್ಲಿಕ್ಕೆ ಫಾರೋನ ಅಧಿಕಾರ ಕೊಡ್ತಾನೆ. ಗೋಷನ್ ಒಂದು ಒಳ್ಳೆ ಭಾಗ, ಅಲ್ಲಿ ಅವ್ರ ತಂಗಿ ಅವ್ರನ್ನ ಪರಾಮರಿಸಿದ್ರು. ಈ ವರ್ಷ ಕೂಡ ನೀವು ಹಾಗೆಯೇ ಯೋಚನೆ ಮಾಡಬೇಕು. ಒಂದು ಯೋಸಫೆ ತನ್ನ ಕುಟುಂಬಕ್ಕೆ ಒಂದು ಒಳ್ಳೆ ಸ್ಥಳ ಕೊಟ್ಟು ಒಂದು ಒಳ್ಳೆ ಭಾಗ ಕೊಟ್ಟು ಪರಾಮರಿಸುವಾಗ ಯೋಸೆಫನ ದೇವರೇ ನಮ್ಮ ದೇವರು. ಈ ವರ್ಷ ನಾನು ನೀವು ಕೂಡ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಒಳ್ಳೆ ಭಾಗ ಈ ವರ್ಷ ಒಳ್ಳೆಯದನ್ನು ಕೊಟ್ಟು ನಮ್ಮನ್ನು ಪರಾಮರಿಸುವರಾಗಿರ್ತಾರೆ. ಒಂದು ವಾಕ್ಯ ಹೇಳ್ತದೆ, ರಾಧಸ್ಥ ಯಾವ ವಾಕ್ಯ ಅದು? ಅವರ ಅಣ್ಣ ತಮ್ಮರಿಗೆ ಒಳ್ಳೆ ಭಾಗಗಳನ್ನು ಕೊಡುವನಾಗಿರ್ತಾನೆಲ್ಲ. ಆದಿಕಾಂಡದಲ್ಲಿ ಓದಿ, ಅದೇ ಆದಿಕಾಂಡ 45ನೇ 11ನೇ ವಾಕ್ಯ ಓದಿ. ಆದಿಕಾಂಡ 45 ಹಾಂ. ನಿನಗೂ ನಿನ್ನ ಮನೆಯವರೆಗೂ ಹಾಂ ಹಾಂ ಸಾಕು. ಆಗ ಒಂದು ಕಡೆ ನಾವು ನೋಡ್ತೀವಿ, ಅವರ ಅಣ್ಣ ತಮ್ಮರಿಗೆ ಕೂಡ ಅಧಿಕಾರ ಸ್ಥಾನವನ್ನು ಕೊಡ್ತಾರೆ. ಅಲ್ಲೂ ಯೋಚನೆ ಮಾಡಿ ನೋಡಿ, ಯೋಸೆಫ್ನ ಸಾಯಿಸಕ್ಕೆ ನೋಡಿದ್ರು ಅಣ್ಣ ತಂಬಿರು. ಆದರೆ ದೇವರು ನೀವು ನೋಡುವಾಗ ಅವ್ರನ್ನ ಒಂದು ಸಮಯ ಬರುವಾಗ ಅವರ ಅಧಿಕಾರಿಗಳು ಅವರ ಅಣ್ಣ ತಮ್ಮಂದಿರಿಗೂ ಕೂಡ ಉತ್ತಮ ಸ್ಥಾನವನ್ನು ಕೊಡುವರಾಗಿದ್ದಾರೆ. ಹಲ್ಲೆಲೂಯಾ. ಆಗ
ಅಂಥವ್ರಿಗೆ ಕೊಡುವಾಗ ನಾನು ನೀವು ದೇವರ ಮಕ್ಕಳಾಗಿದ್ದೀವಿ, ನಮ್ಮನ್ನು ಪರಾಮರಿಸೋದು ಮಾತ್ರ ಅಲ್ಲ, ಯೇಸು ನಾಮದಲ್ಲಿ ಕೆಲವು ಒಳ್ಳೆ ಆಶೀರ್ವಾದಗಳನ್ನು, ಕೆಲವು ಉನ್ನತ ಸ್ಥಾನಗಳನ್ನು, ಕೆಲವು ಪ್ರಮೋಷನ್ಗಳು, ಕೆಲವು ಒಳ್ಳೆ ಆಶೀರ್ವಾದಗಳನ್ನು ದೇವರು ಕೊಡಲಿಕ್ಕೆ ಅವರು ಶಕ್ತನಾಗಿದ್ದಾರೆ. ಆಮೆನ್. ಒಂದು ಹಾಡು ಕೂಡ ಸೇರಿ ಹಾಡನ್ನು ಯೇಸು ಮಹಾರಾಜ, ಯೇಸು ಆ ಹಾಡನ್ನು ಹಾಡಿ ಜನ ಒಪ್ಪಿಕೊಳ್ತಾರೆ. ಯೇಸು ಮಹಾರಾಜ ಅಂದರೆ ಆ ಮಹಾರಾಜನನ್ನು ಹಾಡಿ ಮಹಿಮೆ ಪಡಿಸನ್ನ ಎಲ್ಲ ಘನ ಕೀರ್ತಿ ಮಹಿಮೆ ಆತನಿಗೇನು ಸಲ್ಲಿಸಿ ಹಾಡನ್ನು ನಾವು ಸೇರಿ ಹಾಡನ್ನು ಯೇಸು ಮಹಾರಾಜ. ಮಕ್ಕಳೆಲ್ಲ ಕನ್ನಡ ಗೊತ್ತಿರೋರು ಹಾಡಬೇಕು, ಪರ್ಮಿಷನ್ ನೋಡ್ಕೊಳ್ಳಿ, ಕೆಲವರು ಹಾಡೋದಿಲ್ಲ. ಯಾಕೆಂದರೆ ಸ್ತುತಿ, ಮಕ್ಕಳ ಸ್ತುತಿ ಬರುವಾಗ ಜಯ ಅದು. ಹಾಡನ್ನು ಯೇಸು ಮಹಾರಾಜ, ಯೇಸು ನನ್ನ ಯೇಸು ಮಹಾರಾಜ, ಯೇಸು ಯೇಸು ಮಹಾರಾಜ, ಯೇಸು ನಮ್ಮ ಯೇಸು ಮಹಾರಾಜ, ಯೇಸು. ಹಾಲೆಲೂಯಾ 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 ಹಾಲೆಲೂಯಾ. ಯೇಸು ಮಹಾರಾಜ, ಯೇಸು ನಮ್ಮ ಯೇಸು ಮಹಾರಾಜ, ಯೇಸು ಯೇಸು ಮಹಾರಾಜ, ಯೇಸು ನಮ್ಮ ಯೇಸು ಮಹಾರಾಜ, ಯೇಸು. ಉನ್ನತನು ಉನ್ನತನು ಯೇಸು ನಮ್ಮ ಯೇಸು ಮಹಾರಾಜ, ಯೇಸು. ಉನ್ನತನು ಉನ್ನತನು ಯೇಸು ನಮ್ಮ ಯೇಸು ಮಹಾರಾಜ, ಯೇಸು. ಸಂತೋಷವಾಗಿ ಹಾಲೆಲೂಯಾ 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 ಹಾಲೆಲೂಯಾ. ಅದ್ಭುತನು ಅದ್ಭುತನು ಯೇಸು ನಮ್ಮ ಯೇಸು ಮಹಾರಾಜ, ಯೇಸು. ಅದ್ಭುತನು ಅದ್ಭುತನು ಯೇಸು ನಮ್ಮ ಯೇಸು ಮಹಾರಾಜ, ಯೇಸು. ಹಾಲೆಲೂಯಾ 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 ಹಾಲೆಲೂಯಾ. ಅತಿಶಯ ಅತಿಶಯ ಯೇಸು ನಮ್ಮ ಯೇಸು ಮಹಾರಾಜ, ಈ ವರ್ಷ ಅತಿಶಯವಾದ ವರ್ಷವಾಗಿ ಬಂದಿರೋ ದೇವರ ಮಕ್ಕಳಿಗೆ ನಮ್ಮ ಯೇಸು ಮಹಾರಾಜ, ಯೇಸು. ಹಾಲೆಲೂಯಾ 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 ಹಾಲೆಲೂಯಾ. ಉನ್ನತನು ಉನ್ನತನು ಯೇಸು ನಮ್ಮ ಯೇಸು ಮಹಾರಾಜ, ಯೇಸು. ಉನ್ನತನು ಉನ್ನತನು ಯೇಸು ನಮ್ಮ ಯೇಸು ಮಹಾರಾಜ, ಯೇಸು. ಹಾಲೆಲೂಯಾ 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 ಹಾಲೆಲೂಯಾ. ಪರಿಶುದ್ಧ ಪರಿಶುದ್ಧ ಯೇಸು ನಮ್ಮ ಯೇಸು ಮಹಾರಾಜ, ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು ನಮ್ಮ ಯೇಸು ಮಹಾರಾಜ, ಯೇಸು. ಹಾಲೆಲೂಯಾ 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 ಹಾಲೆಲೂಯಾ. ಹಾಲೆಲೂಯಾ 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 ಹಾಲೆಲೂಯಾ.
hallelujah, 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 hallelujah. ಥ್ಯಾಂಕ್ ಯು ಲಾರ್ಡ್. ನಾವು ಒಪ್ಪಿಕೊಳ್ತೀವಿ ದೇವರೇ, ನೀನು ಮಹಾರಾಜನು, ನೀನು ಪರಿಶುದ್ಧನು ದೇವರೇ, ನೀ ಉನ್ನತನು ಅಂತ ದೇವರೇ. ಈ ಆರಾಧನೆಯಲ್ಲಿ ನಾವೆಲ್ಲರೂ ದೇವರೇ ನಾವು ಒಪ್ಪಿಕೊಂಡು ಹಾಡ್ತೀವಿ ದೇವರೇಪ್ಪ. ನಾವು ಆತ್ಮದಲ್ಲೂ ಹಾಡ್ತೀವಿ, ನಾವು ಪೂರ್ಣ ಜ್ಞಾನದಿಂದ ದೇವರೇಪ್ಪ ನಾವು ಹಾಡ್ತೀವಿ ದೇವರೇಪ್ಪ. ನೀ ಉನ್ನತನು, ನೀ ಪರಿಶುದ್ಧನು, ನಿನ್ನ ಅತಿಶಯನು ದೇವರೇಪ್ಪ. ತಂದೆ ಕುಮಾರ ಪವಿತ್ರ ಆತ್ಮನ ನಾಮದಲ್ಲಿ ದೇವರೇಪ್ಪ. ಆದಮ್ ಹೇಳಿದ ಹಾಗೆ ಆಯಿತು ಅಂತ ದೇವರೇ, ಎರಡನೇ ಆರಾಧನೆಯಲ್ಲಿ ನಾ ಅತಿಶಯನು ಅಂತ ಹಾಡಿದೆ ದೇವರೇ. ಈ ವರ್ಷ ನಮ್ಮ ಜೀವಿತದಲ್ಲಿ ಅತಿಶಯವಾದ ವರ್ಷವಾಗಿ ಅದು ಹಾಗೆ ಆಗಿದ್ದಕ್ಕಾಗಿ ಸ್ತೋತ್ರ ದೇವರಪ್ಪ. ಸ್ತೋತ್ರ ದೇವರೇ, ಮಹಿಮೆ ಹೊಂದು ದೇವರಪ್ಪ, ಮಹಿಮೆ ಹೊಂದು. ನಾವಿದ್ದು ನಿಂತಿನ ಒಂದು ಹಾಡನ್ನು ಹಲ್ಲೂಯ್ಯ. ನೀವು ಹಾಡುವಾಗ ಹಾಗೆ ನಂಬಿ ಹಾಡಿ, ಅದು ಹಾಗೆಯೇ ಆಗೋದಾಗಿರ್ತದೆ. ನೀವೇನು ನಂಬಿ ಹಾಡದಿರೋ ಹಾಗೆ ಸೇರಿ ಯೇಸು ಸ್ವಾಮಿನ ನೋಡಿ ಹೇಳೋಣ, ನಿನ್ನ ಬಿಟ್ಟು ನಾನು ಏನು ಮಾಡಲಾರೆ ದೇವರೇ, ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲಾರೆ. ನೀನೇ ನನ್ನ ದುರ್ಗವು ಆಶ್ರಯವು, ನೀನೇ ನನ್ನ ರಕ್ಷೆಯು, ಗುರಾಣಿಯಾಗಿದೆಯಾ. ನನ್ನ ಜೊತೆ ಸೇರಿ ಹೇಳಿ, ನೀನೇ ನನ್ನ ದುರ್ಗ, ನನಗೆ ಆಶ್ರಯವು, ನೀನೇ ನನ್ನ ರಕ್ಷೆಯು, ಗುರಾಣಿಯಾಗಿದ್ದಿ. ಆಮೇಲೆ ದೇವರೇ ನಮಗೆ ಗುರಾಣಿ, ದೇವರೇ ನಮಗೆ ಆಶ್ರಯವಾಗಿದ್ದಾರೆ. ಸೇರಿ ಹಾಡಿ ನಾವು ದೇವ್ರನ್ನ ಮಹಿಮೆ ಪಡಿಸೋಣ. ನನ್ನ ದಿನದಲ್ಲಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತದೆ. ರೂತ್ ಬಂದು ಅವಳು ಅನ್ಯ ದೇಶದಲ್ಲಿ ಇರ್ತಾಳೆ. ಹಾಗೆ ದೇವರನ್ನ ನಂಬಿ ಬರುವಾಗ ಬೋವಸ್ ಕಣ್ಗಳಲ್ಲಿ ಆಕೆಗೆ ದಯ ಸಿಕ್ಕಿ ಆಕೆನ ದೇವರು ಆಶೀರ್ವದಿಸಿದ್ರು. ಈಗ ಯೇಸುವೆ ನಮಗೆ ಬೋವಾಸ್ ಎಮ್ಮೆ. ಯಾಕೆಂದರೆ ನಾವು ಮೊದಲ ಗೀತೆ ಸಭೆ ಬಂದು ಮೊದಲಿಗಿದೆ. ಯೇಸುವೆ ಮೊದಲಿಂಕನಾಗಿರೋ ದಿನ ಈ ವರ್ಷ ನಮಗೆ ಆತನ ಕಣ್ಗಳಲ್ಲಿ ಹೆಚ್ಚಿನ ದಯ ಸಿಕ್ಕಲಿ. ಇದು ದಯವುಳ್ಳ ವರ್ಷವಾಗಿರಲಿ ನಮಗೆ. ಎಮ್ಮೇನ್ ಎಲ್ಲರೂ ಹೇಳಿ, ಈ ವರ್ಷ ನಮ್ಮ ಬೋವಾಸ್ ಆಗಿರುವ ಯೇಸುವಿನ ಕಣ್ಗಳಲ್ಲಿ ನಮಗೆ ದಯೆಯ ವರ್ಷ ಇದು. ನೀವು ನೋಡಿದ್ದೀವಿ, ನೀವು ನಂಬಿ ದೇವರು ಹಾಗೇ ಮಾಡೋರಾಗಿದ್ದಾರೆ. ಕೆಲ ಆಚೆ ಎಲ್ಲ ಆಗಿತ್ತು. ದೇವರ ಡಿಸೆಂಬರ್ ತಿಂಗಳು ಒಂದು ಸಮಾಧಾನ ತಿಂಗಳಾಗಿರಲಿ ದೇವರೇ ಅಂತ ಪ್ರಾರ್ಥನೆ ಮಾಡಿದೆ. ಡಿಸೆಂಬರ್ ಎಲ್ಲ ದೇವರ ಆಶೀರ್ವಾದವಾಗಿ ನಡೆಸ್ಕೊಟ್ರು. ವರ್ಷ ಆಗಲಿ, ಕ್ರಿಸ್ಮಸ್ ಆಗಲಿ ಎಲ್ಲ ಹಾಗೆ ನಾವೇನು ಆಸೆ ಪಡ್ತೀವಿ ಹಾಗೆ ದೇವರು ಮಾಡ್ತಾರೆ. ಹಾಗೆ ದೇವರ ದಯೆ ಈ ವರ್ಷ ನಮಗೆ ನಡೆಸೋದಾಗಿರುತ್ತೆ. ಸೇರಿ ಹಾಡೋಣ ನಾವು. ಯೇಸಪ್ಪನ ನೋಡಿ ಹೇಳ, ಮಕ್ಕಳೆಲ್ಲ ಯೇಸಪ್ಪನ ನೋಡಿ ಹೇಳಿ, ಯೇಸಪ್ಪ ನಿಮ್ಮನ್ನು ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳೋಣ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ, ನೀನೇ ನನ್ನ ರಕ್ಷೆಯು ರಾಣಿಯಾಗಿದೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ, ನೀನೇ ನನ್ನ ರಕ್ಷೆಯು ರಾಣಿಯಾಗಿದೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ಬಿಟ್ಟು ಏನು ಮಾಡೋಕ್ಕಾಗಲ್ಲ ಸಪ್ಪ, ಎಲ್ಲಿಗೆ ಹೋಗಲಿ. ನನ್ನ ಜೀವಿತವು ನೀನು ಜೀವಗೊಳಿಸಿ, ನನ್ನ ದಾರಿಯೆಲ್ಲ ನೀನು ಸ್ಥಿರಪಡಿಸಿ. ನನ್ನ ಜೀವಿತವು ನೀನು ಜೀವಗೊಳಿಸಿ, ನನ್ನ ದಾರಿಯೆಲ್ಲ ನೀನು ಸ್ಥಿರಪಡಿಸಿ. ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು, ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು, ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ, ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ನಿನ್ನ ಬಿಟ್ಟು ಏನು ಮಾಡಲಿ, ಸಂತೋಷವಾಗಿ ಆರಾಧಿಸಿ. ಬಿಟ್ಟು ಸಂತೋಷವಾಗಿ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ಏನು ಮಾಡಲಿ, ನಿನ್ನ ಬಿಟ್ಟು ಎಲ್ಲಿಗೆ ಹೋಗಲಿ.
ನಿನ್ನ ಬಿಟ್ಟು ಏನು ಮಾಡಲಿ, ನಿನ್ನ ಬಿಟ್ಟು ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ಏನು ಮಾಡಲಿ, ನಿನ್ನ ಬಿಟ್ಟು ಎಲ್ಲಿಗೆ ಹೋಗಲಿ. ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ, ನೀನೇ ನನ್ನ ರಕ್ಷೆಯು ರಾಣಿಯಾಗಿದೆ, ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ, ನೀನೇ ನನ್ನ ರಕ್ಷೆಯು ರಾಣಿಯಾಗಿದೆ. ನಿನ್ನ ಬಿಟ್ಟು ಏನು ಮಾಡಲಿ, ನಿನ್ನ ಬಿಟ್ಟು ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ಏನು ಮಾಡಲಿ, ನಿನ್ನ ಬಿಟ್ಟು ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ಏನು ಮಾಡಲಿ, ನಿನ್ನ ಬಿಟ್ಟು ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಆಶ್ರಯವು ನಮ್ಮ ದುರ್ಗವಾಗಿರುವ ಆತನೇ, ನಾನು ಬಿಟ್ಟು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ದೇವರಪ್ಪ. ಸ್ವಾಮಿ ಹಾಡಿದ ಹಾಗೆ ದೇವರಪ್ಪ, ಯಾರಾದರೂ ಒಂದು ವೇಳೆ ದೇವರೇ ಸಾಲದಲ್ಲಿ ಇದ್ದು ಹೆದರಿದ್ದರೆ ಈ ವರ್ಷ ಅವರಿಗೆ ನಿನ್ನ ತಂದೆಯಾಗಿದ್ದು ದೇವರಪ್ಪ, ಆ ಎಲ್ಲ ಸಾಲಗಳಿಂದ ನೀನು ಬಿಡಿಸುವುದಕ್ಕಾಗಿ ಸ್ತೋತ್ರ ದೇವರಪ್ಪ. ನಮಗೆ ಈ ವರ್ಷದವ್ರು ಯಾರಿಗೂ ಯಾವುದೇ ಕಾಯಿಲೆ ಬರಬಾರ್ದು ದೇವರಪ್ಪ. ಒಂದು ವೇಳೆ ಏನಾದರೂ ದೇವರೇ ನೆಗಡಿ ಜ್ವರ ಆ ಥರ ಏನೋ ಬಂದರೆ ಕೂಡ ನಮಗೆ ವೈದ್ಯನಾಗಿದ್ದು ನಮಗೆ ಸೌಖ್ಯ ಕೊಟ್ಟು ನೀನು ನಡೆಸುತ್ತೀಯಾ ಅಂತ ನಾವು ದೇವರಪ್ಪ ನಾವು ಈ ಆರಾಧನೆಯಲ್ಲಿ ನಾನು ನಂಬುತ್ತೇವೆ ದೇವರಪ್ಪ, ನಾನು ನಂಬುತ್ತೇವೆ. ಹಾಗೆ ಕಣ್ಣುಗಳು ಮುಚ್ಚಿರುವಾಗ ಒಂದು ಹಾಡನ್ನು ಸೇರಿ ಹಾಗೆ ಹಾಡನ್ನು ನಾವು ನನ್ನ ಕಾದಿರುವೆ, ನನ್ನ ಕರ್ತನಿಗೆ ಕಾದಿರುವೆ, ನಾನು ಬಲವನ್ನು ಹೊಂದಿ ಹದ್ದಿನಂತೆ ನಾನು ಉನ್ನತವಾಗಿ ಹಾರುತ್ತೇನೆ ಅಂತ ನಾವು ಈ ಸಮಯದಲ್ಲಿ ನಾವು ಏನು ನಿರೀಕ್ಷಿಸಿದ್ರಿ ಕಳೆದ ವರ್ಷ ಒಂದು ವೇಳೆ ತಡೆಯಾಗಿದ್ದರೆ ನಂಬಿಕೆನ ಕಳ್ಕೋಬೇಡಿ. ಆ ವಾಕ್ಯ ಹೇಳ್ತದೆ, ತಕ್ಕ ಕಾಲದಲ್ಲಿ ದರ್ಶನವು ನೆರವೇರುವುದು, ಸುಳ್ಳಾಡದು, ನೆರವೇರುವುದು, ತಕ್ಕ ಸಮಯದಲ್ಲಿ ಕಾರ್ಯ ಕೈಗೂಡಿ ಬರುವುದು ಅಂತ ಹೇಳಿದ ಹಾಗೆ ನಿಮಗೆ ದೇವರೇನು ವಾಗ್ದಾನ ಮಾಡಿದ್ದಾರೆ ಅದು ಒಂದು ವೇಳೆ ತಪ್ಪದು. ಅದು ಯಾವತ್ತು ದೇವರ ವಾಗ್ದಾನ ಅದು ಸುಳ್ಳಾಡದು. ಅದು ಮಗಳೇ ನಿನಗೆ ಸೌಖ್ಯ ಪಡಿಸ್ತೀನಿ, ನಿನ್ನ ಉನ್ನತ ಪಡಿಸ್ತೀನಿ, ಒಂದು ಒಳ್ಳೆ ಬಾಳನ್ನು ಒಂದು ಒಳ್ಳೆ ಭವಿಷ್ಯನ ಕೊಡ್ತೀನಿ ಅಂತ ದೇವ್ರು ನಿಮ್ಮ ಜೊತೆ ಮಾತಾಡಿದಾರ. ತಡೆಯಾದರೆ ಕೂಡ ದೇವ್ರನ್ನ ಅದು ನೆರವೇರಿಸುವರಾಗಿದ್ದಾರೆ. ನಾವು ಸೋತು ಹೊರಡೋದು ಬೇಡ. ನಾ ದೇವರ ಸಮ್ಮುಖದಲ್ಲಿ ಇವತ್ತು ಹೊಸ ಬಲ ಹೊಂದಿಕೊಳ್ಳೋಣ. ದೇವರ ಚಿತ್ತವಾದರೆ ಇವತ್ತೇ ನಮ್ಮ ಕಾರ್ಯಗಳನ್ನು ದೇವರು ಅವರ ಸಿದ್ಧಿಗೆ ತರಲಿಕ್ಕಾಗಿ ನಮ್ಮನ್ನು ಸಮರ್ಪಿಸೋಣ. ಕೀರ್ತನೆ 92 ದೇವರ ವಾಕ್ಯ ಹೇಳ್ತದೆ, ದೇವರನ್ನು ಸ್ತುತಿಸುವವರು, ದೇವರ ಆಲಯದಲ್ಲಿ ಇರೋರು ಅವರು ಚೆನ್ನಾಗಿ ಬೆಳೆಯುವವರಾಗಿರ್ತಾರಂತೆ. ಈ ವರ್ಷ ನಾನು ನೀವು ದೇವರ ಆಲಯದಲ್ಲಿ ಬೆಳೀತಾ ಇರೋದ್ರಿಂದ ನಾವು ಚೆನ್ನಾಗಿ ಬೆಳಿತೀವಿ, ನಾವು ಪುಷ್ಟಿಯಾಗಿರ್ತೀವಿ, ನಾವು ಶೋಭಿಸುವರಾಗಿರ್ತೀವಿ. ನಾವು ಮುಪ್ಪಿನಲ್ಲಿ ಕೂಡ ನಮಗೆ ದೇವರು ಕೊಟ್ಟಿರೋ ದೀರ್ಘ ಆಯುಸ್ವರೆಗೂ ಕೂಡ ನಾವು ಫಲಭರಿತರಾಗಿರುವಂತೆ ಆತನ ಕರಗಳಲ್ಲಿ ಸಮರ್ಪಿಸಿ ನಾವು ಸೇರಿ ಹಾಡೋಣ. ನಾವು ಆತನ ದೃಷ್ಟಿಸಿದವರು ಅವಮಾನವನ್ನು ಹೊಂದೋದಿಲ್ಲ. ಅವರು ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು. ನಿನ್ನ ನಂಬಿಕೆ ವ್ಯರ್ಥವಾಗಲು ಕರ್ತನಿಗೆ ಕಾಯುವವರು. ಪಾಸ್ಟರ್, ಎಷ್ಟು ವರ್ಷ ಕಾಯಬೇಕು ಪಾಸ್ಟರ್? ಅವಮಾನ ಹೊಂದರು, ನಿಶ್ಚಯ ಒಂದು ಸಮಯ ದೇವರು ಇಟ್ಟಿದ್ದಾರೆ. ಸಿಸ್ಟರ್, ಪ್ರಾರ್ಥನೆಗೆ ದೇವರು ಸದುತ್ರ ಕೊಡುವ ವರ್ಷ ಇದು. ಸೋತು ಬಿಡಬೇಡಿ. ನಂಬಿಕೆ ವ್ಯರ್ಥವಾಗಲು ಎರಡು ಕೈಗಳೆತ್ತಿ ಹೇಳೋಣ.
ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ತಕ್ಕ ಕಾಲದಲ್ಲಿ ದರ್ಶನ ನೆರವೇರುವುದು ತಕ್ಕ ಕಾಲದಲ್ಲಿ ನಿಮ್ಮ ದರ್ಶನ ನಿಮ್ಮ ಹೃದಯದ ಆಸೆಯನ್ನು ನೆರವೇರಿಸುವ ಸುಳ್ಳಾಡದು ನೆರವೇರುವುದು ತಡವಾದರೂ ನಾ ಕಾಯುತ್ತಿರುವೆ ಸುಳ್ಳಾಡದು ನೆರವೇರುವುದು ತಡವಾದರೂ ನಾ ಕಾಯುತ್ತಿರುವೆ ಕಾಯುತ್ತಿರುವೆ ನಾ ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ 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 ಸತ್ತು ಹೋಗೋದಿಲ್ಲ ಯೇಸಪ್ಪ ನಿನ್ನನ್ನೇ ನಂಬಿದೀವಿ ಯೇಸು ಸ್ವಾಮಿ ಕಾಯುತ್ತಿರುವೆ ಎಲ್ಲವನ್ನು ಕಳೆದುಕೊಂಡರು ಸಂಬಂಧವು ಅಗಲಿದರು ನಿಮ್ಮ ಸಹೋದರ ಸಹೋದರಿ ಬಿಟ್ಟೋಗಿರ್ಬೋದು ಎಲ್ಲವನ್ನು ಕಳೆದು ಸ್ನೇಹಿತರು ನಿಮ್ಮ ದೂರ ಆಗಿರ್ಬೋದು ನೀವು ನಂಬಿದವರು ನಿಮ್ಮ ದೂರ ಆಗಿರ್ಬೋದು ಆದ್ರೆ ಯೇಸು ನಮ್ಮನ್ನು ಅಗಲುವುದಿಲ್ಲ ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವ ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವ ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ. ಅನುದಿನ ಆಹಾರವನ್ನು ನಾವು ಓದ್ತಾ ಇದ್ದೋ ಈ ಅನುದಿನ ಆಹಾರ ಪುಸ್ತಕವನ್ನು ನೀವು ತಗೊಳ್ಳಿ, ಅದನ್ನು ನೀವು ಧ್ಯಾನ ಪ್ರತಿದಿನ ನಿಮ್ಮ ಕುಟುಂಬದಲ್ಲಿ ಅದರಲ್ಲಿ ಓದಿ. ನಮ್ಗೆ ಯಾವಾಗಲೂ ಒಂದು ಯೋಚನೆ ಇರ್ತದ್ದು, ದಿನಗಳು ಹೋಗ್ತಾ ಇದೆಯಲ್ಲ, ಒಂದು ನಮಗೆ ಒಂದು ಸ್ವಂತ ಸಭೆ ಸಿಕ್ಕಲಿಲ್ವಲ್ಲ ಅಂತ ಕಾಯ್ತಾ ಇರುವಾಗ ನೆನ್ನೆ ಅನುದಿನ ಆಹಾರದಲ್ಲಿ ಓದಿದ್ದು, ಅದು ಓದುವ ಸಮಯದಲ್ಲಿ ದೇವರಲ್ಲಿ ಮಾತಾಡಿದ್ದು. ಒಂದು ಪಾಸ್ಟರು ಸಭೆಯೆಲ್ಲ ಸೇರಿ ಒಂದು ಸ್ಥಳ ತಗೊಳಕ್ಕೆ ಹೋಗ್ತಾರೆ. ಅವರು ತಗೊಳಕ್ಕೆ ಹೋಗುವಾಗ ದೇವ್ರ ಹತ್ರ ಹೋಗಿ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಪಾಸ್ಟರ್ ಪ್ರಾರ್ಥನೆ ಮಾಡುವಾಗ ದೇವರು ಹೇಳ್ತಾರೆ, ಬೇಡ ಬೇಡ ನೀ ತಗೋಬೇಡ, ಕಾದಿರು ಅಂತ. ಅವ್ರು ಕಾದಿರ್ತಾರೆ, ತಗೊಳ್ಳೋದಿಲ್ಲ. ಸ್ವಲ್ಪ ಸಮಯ ಆದಮೇಲೆ ಅವ್ರ ಸಭೆಯಲ್ಲಿ ಒಬ್ಬರು ಅವ್ರು ಕರೆದು ಹೇಳ್ತಾರೆ, ಪಾಸ್ಟರ್ ನಾವು ಅಮೇರಿಕಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಹತ್ರ ಬೇಕಾದಷ್ಟು ಸ್ಥಳ ಇದೆ, ಒಂದು ಕೆಲಸ ಮಾಡಿ ನಿಮಗೆ ಬೇಕಾಗಿರುವಷ್ಟು ನೀವು ಆಲಯನ ಕಟ್ಟಿರಿ ಅಂತ ನೋಡಿ ಆ ಸ್ಥಳವನ್ನು ಕೊಟ್ಟು ಫ್ರೀಯಾಗಿ ಹೋದ್ರಿ. ಆಮೇಲೆ ಹಾಗೆ ನಾವು ಯಾವ ವಿಷಯದಲ್ಲಿ ಆಗ ದೇವರು ಆ ಧೈರ್ಯಪಡಿಸಿದ್ರು. ಅಲ್ಲೂಯ್ಯ. ನಾ ಕನ್ನಡದಲ್ಲಿಲ್ಲ, ಕೆಲವು ಸಮಯದಲ್ಲಿ ಕೆಲವು ತಮಿಳಲ್ಲಿ 1-2-3 ಕುಟುಂಬ ಬಿಟ್ಟು ಹೋಗ್ಬಿಟ್ರು. ಅವರು ನಮ್ಮ ಚರ್ಚೆಗೆ ಬಂದು ಬಿಟ್ಟು ಹೋದರು. ನಾನು ಅವ್ರನ್ನ ಪರೀಕ್ಷಿಸಿ ನೋಡುವಾಗ ಅವ್ರನ್ನ ಬಾಡಿಗೆ ಚರ್ಚಲ್ಲಿದ್ದೀವಿ ಅಂತ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವರು. ಅಲ್ಲೂಯ್ಯ. ಆಗ ಅನ್ನೋ ಹೋಗ್ಬಿಡ್ತು. ಚರ್ಚನ್ನ ನೋಡಿ ಬರ್ತಾರಲ್ಲ, ಕಟ್ಟಡ ಮುಖ್ಯ ಅಲ್ಲ, ದೇವರು ಮುಖ್ಯ ಅಲ್ಲಿ ಹಾಗೆ ಇರ್ತಾರೆ. ಅದರಿಂದ ನಾವು ಅವ್ರು ತಪ್ಪು ಹೇಳೋದು ಬೇಡ. ಆಗ ದೇವರೇ ಹಾಗಿರುವಾಗ ನಮಗೊಂದು ಕಟ್ಟಡ ಬೇಕು ದೇವರೇ, ಒಂದು ಸ್ವಂತ ಆಲಯ ಬೇಕು ಅಂತ ಹಾಗೆ ಇರುವಾಗ ನನ್ನ ದೇವ್ರು ಹೇಳಿದ್ರು ಸಮಯದಲ್ಲಿ ಕೊಡುವರಾಗಿರ್ತಾರೆ. ಆಮೇಲೆ ಹಾಗೆ ಚರ್ಚ್ ಮಾತ್ರ ಅಲ್ಲ, ನಿಮ್ಮ ಜೀವಿತದಲ್ಲಿ ಏನು ಕಾದಿದ್ದೀರಾ ಅದನ್ನು ಕೊಡುವ ದೇವರಾಗಿದ್ದಾರೆ. ಆಮೇಲೆ ನಾವು ನಿರೀಕ್ಷೆ ಕಳ್ಕೊಳ್ಬೇಡ. ಒಂದು ಸಾರಿ ಕೂಡ ಕೈಗಳೆತ್ತಿ ನಾವು ಯೇಸಪ್ಪನ ನೋಡಿ ಹೇಳೋಣ, ದೇವರೇ ನಾನು ಕಾದಿರ್ತೀನಿ ದೇವರಪ್ಪ, ನನ್ನ ಅದ್ಭುತವನ್ನು ಹೊಂದುವವರೆಗೂ ಕೂಡ ನಾನು ಕಾದಿರ್ತೇನೆ ಅಂತ ನಾವು ಯೇಸುವನ್ನ ನೋಡಿ ಹೇಳಿದ. ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ
ಹೊಂದಲು ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ ಬಲ ಹೊಂದುವೆ ಎದ್ದೇಳುವೆ ಹದ್ದಿನಂತೆ ನಾರುವೆ ಸರಿ ಹೇಳಲ್ಲ ಬಲ ಹೊಂದುವೆ ಎದ್ದೇಳುವೆ ಹದ್ದಿನಂತೆ ನಾರುವೆ ಕಾಯುತ್ತಿರುವೆ ಎಸಪ್ಪ ಕಾಯುತ್ತಿರುವೆ ಯಾರು ಸೋತು ಹೋಗಬಾರ್ದು ಸ್ವಾಮಿ ನಾವು ಕಾದಿದ್ದು ಹೊಂದಿಕೊಳ್ಳುತ್ತಿರುವೆ ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಇರುವೆ ಕರ್ತನಿಗೆ ಕಾಯುವವರು ಎಂದಿಗೂ ಅವಮಾನ ಹೊಂದಕ್ಕೆ ದೇವರು ಬಿಡುವುದಿಲ್ಲ ನಿಜವಾಗಿ ಅಂತ್ಯ ಉಂಟು ನಿನ್ನ ನಂಬಿಕೆ ವ್ಯರ್ಥವಾಗದು ಕರ್ತನಿಗೆ ಕಾಯುವವರು ಅವಮಾನ ಹೊಂದರು ನಿಜವಾಗಿ ಅಂತ್ಯ ಉಂಟು ನಿನ್ನಂಬಿಕೆ ವ್ಯರ್ಥವಾಗದು ನಿನ್ನ ನಂಬಿಕೆ ವ್ಯರ್ಥವಾಗದು ನಿನ್ನ ನಂಬಿಕೆ ವ್ಯರ್ಥವಾಗದು ಕೈಗಳು ಚಪ್ಪಳೆ ಹಾಕಿ ಅನ್ಯ ಭಾಷೆಯಲ್ಲಿ ನೀವೇನು ಆಸೆ ಪಡ್ತೀರಾ ನಿಮ್ಮ ಯಜಮಾನ ರಕ್ಷಣೆ ಹೊಂದಬೇಕಾ ನಿಮ್ಮ ಹೆಂಡತಿ ರಕ್ಷಣೆ ಹೊಂದಬೇಕಾ ಕುಟುಂಬವಾಗಿ ದೇವರನ್ನ ಆರಾಧಿಸಲಿಕ್ಕೆ ಇಷ್ಟಪಡ್ತೀರಾ ನಂಬಿಕೆನ ಕಳ್ಕೊಬೇಡಿ ಒಂದೊಂದು ದಿನ ಹೇಳಿ ನಿಶ್ಚಯವಾಗಿ ನಡೆಯುವುದು ನಾನು ನನ್ನ ಕುಟುಂಬ ದೇವರನ್ನು ಆರಾಧಿಸುತ್ತೇವೆ ಆತನ ಸ್ತುತಿಸುತ್ತೇವೆ ದೇವರ ಒಂದು ವಾಗ್ದಾನವೂ ಕೂಡ ತಪ್ಪಿ ಹೋಗುವುದಿಲ್ಲ ದೇವರ ಎಲ್ಲ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರುವುದು ಅಂತ ನಂಬಿರೋಣ ಹಾಲೆಲೂಯಾ ಹಾಲೆಲೂಯಾ Thank you, Lord. Thank you, Jesus. Thank you, Lord. Thank you, Lord. Thank you. ದೇವರೇ ಯೇಸುವಿನ ನಾಮದಲ್ಲಿದ್ದೀರಪ್ಪ ಈ ವರ್ಷದ ಮೊದಲನೇ ಭಾನುವಾರ ನಾನು ನಿನ್ನ ಸಮ್ಮುಖದಲ್ಲಿ ಕಳೆಯುವ ಒಂದು ಭಾಗ್ಯ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ ಅಪ್ಪ ನಾವು ಒಪ್ಪಿಕೊಳ್ತೀವಿ ಹೊಸ ವರ್ಷ ಕಳೆದ ವರ್ಷ ನಾವು ನಿಂತಿದ್ದಲ್ಲ ದೇವರೇ ನಮ್ಮನ್ನು ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀವಿ ಈ ವರ್ಷ ಕೂಡ ದೇವರೇ ನಮ್ಮನ್ನು ಮಾತ್ರ ಅಲ್ಲ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಪರಾಮರಿಸುತ್ತೇನೆ ಅಂತ ನೀನು ಕೊಟ್ಟ ವಾಕ್ಯವನ್ನು ನಂಬುತ್ತೇವೆ ಈ ವರ್ಷ ದೇವರು ನಮ್ಮನ್ನು ಪರಾಮರಿಸುವ ವಿಚಾರಿಸುವ ಒಂದು ವರ್ಷವಾಗಿರುವುದಕ್ಕಾಗಿ ಸ್ತೋತ್ರ ವಾಕ್ಯದಲ್ಲಿ ನಮ್ಮೊಟ್ಟಿಗೆ ಮಾತಾಡು ಮಹಿಮೆ ಹೊಂದು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್. ಕೊರೋನಾ ಸಮಯದಲ್ಲಿ ಆಗ 2ನೇ ಅಧ್ಯಾಯದಲ್ಲಿ ಕಳೆದ ವರ್ಷ ನಮಗೆ ದೇವರು ಅದೇ ಈ ವರ್ಷ ನಮಗೆ ದೇವರು ಕೊಟ್ಟ ಆ ವಾಗ್ದಾನ ಬಂದಿರೆಲ್ಲರಿಗೆ ಒಂದು ಸಾರಿ ಕೂಡ ಹೊಸ ವರ್ಷದ ನಿಮಗೆ ಶುಭಾಶಯಗಳು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸಲಿ, ದೇವರು ನಿಮ್ಮನ್ನು ಬಲಪಡಿಸಲಿ. ಈ ವರ್ಷ ನಮಗೆ ದೇವರು ಹಾಗಾಗಿ 1ನೇ ಅಧ್ಯಾಯದಲ್ಲಿ
8ನೇ ವಾಕ್ಯ ನಮಗೆ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಏನು ವಾಗ್ದಾನ ಕೊಟ್ಟಿದ್ದಾರೆ? ನಾವು ಬೆಟ್ಟ ಮೇಲೆ ಮಲೆನಾಡಿಗೆ ಹೋಗ್ಬೇಕು. ಮಲೆನಾಡು ಅಂದರೆ ಪರ್ವತ ಇರುವ ಸ್ಥಳ. ಅದು ಆ ಸ್ಥಳಕ್ಕೆ ಹೋಗಬೇಕು, ಮರಗಳ ಕತ್ತರಿಸಬೇಕು, ತರಬೇಕು, ಆಲಯ ಕಟ್ಟಬೇಕು. ಆವಾಗ ದೇವರು ನಮ್ಮಲ್ಲಿ ಸಂತೋಷ ಪಡ್ತಾರೆ, ಅವರು ದೇವರು ನಮ್ಮಲ್ಲಿ ಉಲ್ಲಾಸ ಪಡ್ತಾರೆ. ಈ ಮಲೆನಾಡು ಅಂತ ಹೇಳೋ ಸಮಯದಲ್ಲಿ ಅದು ಪ್ರಾರ್ಥನೆ ಜೀವಿತವನ್ನು ತೋರಿಸೋದಾಗಿರ್ತದೆ. ಆಗ ದೇವರ ಸಮ್ಮುಖದಲ್ಲಿ ಇರುವ ಒಂದು ವರ್ಷವಾಗಿ ನಮಗೆ ದೇವರು ಇಷ್ಟಪಡವರಾಗಿದ್ದಾರೆ. ಆಗ ನಾವು 2ನೇ ಅಧ್ಯಾಯದಲ್ಲಿ ಇವತ್ತು ಒಂದು ವಾಕ್ಯ ನಾನು ನಿಮಗೆ ಇಷ್ಟಪಡ್ತೀನಿ. ನಾನು 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಓದಿ. ಹಾಂ, ಇವರೆಲ್ಲ ಯೆಹೋವನೆಂಬ ತಮ್ಮ ದೇವರ ನುಡಿಗೂ ಅಲ್ಲಲ್ಲೋ ಎಲ್ಲರೂ ಹೇಳಿ, ವಿಧಿಯರಾದರು, ಕಿವಿ ಕೊಟ್ಟರು, ದೇವರಿಗೆ ಭಯಪಡುವರಾಗಿದ್ದರು. ಹಲಲು. ಹಾಗೆ ನೋಡಿ, ಈಗ ನಾನು ಯಾವಾಗಲೂ ಹೇಳುವ ಹಾಗೆ ಒಂದು ಸಂದೇಶ ನೀವು ಕೇಳುವ ಸಮಯದಲ್ಲಿ ಅದನ್ನು ಕೈಕೊಳ್ಳದೆ ಹೋಗುವಾಗ, ಅದನ್ನು ಪ್ರಾಕ್ಟೀಸ್ ಮಾಡದೆ ಹೋಗುವಾಗ ನಿಮಗೆ ಟೈಮ್ ವೇಸ್ಟ್. ನೀವು ಯಾವಾಗ ಒಂದು ಸಂದೇಶವನ್ನು ಕೇಳ್ತೀರೋ ಅದನ್ನು ಅಭ್ಯಾಸ ಮಾಡಬೇಕು. ಹಲಲೂಯ. ಈಗ ನಿಮಗೆ ಕೈ ಎತ್ತಬೇಕು ಅಂತ ಹೇಳೋದಿಲ್ಲ, ಆದರೆ ನೀವು ಯೋಚನೆ ಮಾಡಿ ನೋಡಿ, ನೀವು ಯೋಚಿಸಿ, ನೀವು ಟೆಸ್ಟ್ ಮಾಡಿ ನೋಡಿ. ಈ 1ನೇ ತಾರೀಕು ನಾನೇನು ಹೇಳಿದೆ ಅಂತ ಹೇಳೋ ಸಮಯದಲ್ಲಿ ನಾವೆಲ್ಲರೂ ಈ ಹೊಸ ವರ್ಷದಲ್ಲಿ ಹೆಚ್ಚಿನ ಸಮಯ ದೇವರ ಸಮ್ಮುಖದಲ್ಲಿ ಕಳೆಯವರಾಗಿರೋಣ. ನಾವು ಬೆಟ್ಟಕ್ಕೆ ಹತ್ತೋಣ. ನಾವು ದೇವರು ನಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ನಾವು ದೇವ್ರ ಜೊತೆ ಮಾತಾಡೋಣ ಅಂತ ನಾವು ಹೇಳಿದೆ. ಆಗ ನೀವು ಹಾಗೆ ಯೋಚನೆ ಮಾಡಿ ನೋಡಿ, ನಿನ್ನೆ ದಿನದಲ್ಲಿ ಎಷ್ಟು ಜನ ಬೆಳಗ್ಗೆ ಎದ್ದು ದೇವರ ಸಮ್ಮುಖದಲ್ಲಿ ಕಾದಿದ್ರಿ, ಎಷ್ಟು ಜನ ದೇವ್ರ ಜೊತೆ ಮಾತಾಡಿದ್ರಿ ಅಂತ ನೀವು ಪರೀಕ್ಷಿಸಿ ನೋಡಿ. ಒಂದು ವೇಳೆ ಹಾಗೆ ನೀವು ನಿನ್ನೆ ಎದ್ದು ದೇವರ ಸಮ್ಮುಖದಲ್ಲಿ ಕಾದಿದ್ದಿಲ್ಲದೆ ಹೋಗಿದ್ರೆ, ಆಗ ನೀವು ಪ್ರಾರ್ಥನೆ ಮಾಡದೆ ಹೋಗಿದ್ರೆ, ಆಗ ಏನಾಗ್ತದೆ ಅಂತ ಹೇಳುವಾಗ ನೀವು ಕೇಳಿದ ಸಂದೇಶ ಪ್ರಯೋಜನ ಆಗಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಆಗ ನೀವು ಏನು ಕೇಳ್ತೀರಾ ಅದನ್ನು ಅಭ್ಯಾಸ ಮಾಡಬೇಕು ನೋಡಿ. ಅವ್ರಿಗೆ ಆ ದೇವರು ಹೇಳ್ತಾರೆ, ದೇವರು ಹೇಳುವಾಗ ಅದನ್ನು ಮಾಡಿದ್ರು ಅವರು. ಆಮೆನ್. ಆಗ ನೀವು ದೇವರ ವಾಕ್ಯ ಕೇಳಿದ್ದೀವಾ? ಆಗ ಯೌವನಸ್ಥರು ನೆನ್ನೆ ಬೈಬಲ್ ಓದಿದ್ರ? ನೀವು ತೀರ್ಮಾನ ಮಾಡಿದ್ರೆ ಏನಾದರೆ, ಹಲ್ಲೆಲೂಯಾ, ಈ ವರ್ಷ ಈ ತಿಂಗಳು ನಾವು ಹೊಸ ಒಡಂಬಡಿಕೆನ ಓದಿ ಮುಗಿಸ್ಬೇಕು. ಅಲ್ಲಿ ನೋಡಿ ನಾನು ತೀರ್ಮಾನ ಮಾಡಿದೆ, ದೇವರೇ ಈ ಜನವರಿ ಮುಗಿಸಲು ಹೊಸ ಒಡಂಬಡಿಕೆ ಓದಿ ಮುಗಿಸ್ಬೇಕು ದೇವರೇ, ಹಾಗೆ ಕೃಪೆ ಕೊಡಿದೇವೆ. ಹಾಗೆ ಏನಾದರೂ ಏನು ಮಾಡಬೇಕು, ಕೆಲವು ತೀರ್ಮಾನ ತಗೋಬೇಕು. ತೀರ್ಮಾನ ತಗೊಳ್ದಿರೋ ಜೀವಿತ ವೇಸ್ಟ್. ಅದು ಅಲ್ಲೇ ಬಿಡ್ಕೊಂಡು ಹೋದ ಹಾಗೆ ಏನಾದರೂ ಒಂದು ಆತ್ಮಿಕವಾಗಿ, ಹಲ್ಲೆಲೂಯಾ, ನೀವು ಭೌತಿಕವಾಗಿ ಏನಾದರೆ ನಿಮಗೆ ದೇವರು ಕೊಡುವರಾಗಿ, ಆತ್ಮಿಕದಲ್ಲಿ ಏನಾದರೆ ನಮ್ಮನ್ನು ಶ್ರೀ ಹೇಳ್ತಾಯಿದ್ರೆ, ಒಂದು 4 ಜನಕ್ಕೆ 4 ಆತ್ಮಗಳನ್ನು ಈ ವರ್ಷ ನಾವು ಆದಾಯ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿ. ಜಾಸ್ತಿ ಇಲ್ಲ, 4 ಜನನ ಸಂಪಾದನೆ ಮಾಡಬೇಕು, 4 ಜನನ ದೇವ್ರ ಸಮ್ಮುಖದಲ್ಲಿ ತರಬೇಕನ್ನೋ ತೀರ್ಮಾನ ಮಾಡಿ ದೇವರ ಬಾಕಿಯದನ್ನು ಮಾಡುವರಾಗಿರ್ತಾರೆ. ಆಗ ಎಷ್ಟು ಜನ ಈ ಮಾತಿನಂತೆ ನೆನೆ ದೇವರ ಸಮ್ಮುಖದಲ್ಲಿ ಆ ಪ್ರಾರ್ಥನೆ ಅನ್ನುವ ಪರ್ವತದ ಮೇಲೆ ಕಾದಿದ್ದೀರಿ, ಅವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಒಂದು ವೇಳೆ ಅದನ್ನು ಕೈಕೊಳ್ಳದೆ ಹೋದರೆ ನೀವು ಚೆನ್ನಾಗಿ ತಿಳ್ಕೋಬೇಕು. ಅನೇಕ ಸಮಯದಲ್ಲಿ ಈಗ ನೋಡಿ, ನಿನ್ನೆ ಯಾಕೆ ಪ್ರಾರ್ಥನೆ ಮಾಡಿಲ್ಲ ಅಂತ ನೀವು ಯೋಚನೆ ಮಾಡಿ ನೋಡಿ. ನಿನ್ನೆ ಬೆಳಗ್ಗೆ ನಿಮಗೆ ಸೈತನ್ ಮನಸ್ಸಲ್ಲೇ ಹೇಳ್ತೇನೆ, ನೀವು ನ್ಯೂ ಇಯರ್ ಬ್ಯುಸಿಯಾಗಿದೆ, ತುಂಬ ಕೆಲಸ ಇತ್ತು, ಅಲ್ಲಿ ಆಚೆಲ್ಲ ಓಡಾಡಿದೆ, ಅದನ್ನೇ ಪರವಾಗಿಲ್ಲ, ಒಂದು ದಿವಸ ಬಿಟ್ಟು ನೀವು ಪ್ರೇ ಮಾಡಿದ್ರು ಕೂಡ ದೇವರು ಏನು ಹೇಳೋದಿಲ್ಲ. ಹಂಗಲ್ಲ. ಹಲ್ಲೆಲೂಯಾ. ಅದು ಸೈತನ್ ಹೇಳುವ ಸುಳ್ಳು. ಅದು ನಾವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಾವು ದೇವರಿಗೆ ಬ್ಯುಸಿ ಆಗಬಾರ್ದು. ನೀವೆಷ್ಟೇ ಲೋಕದ ಕಾರ್ಯದಲ್ಲಿ ಬ್ಯುಸಿ ಇದ್ರೂ ಕೂಡ ದೇವರು ಅಂತ ಬರುವಾಗ ನೀವು ಬ್ಯುಸಿ ಆಗಿಬಿಟ್ರೆ, ನಿಮಗೆ ಅಗತ್ಯ ಇರುವಾಗ ದೇವರು ನಾನು ಬ್ಯುಸಿಯಾಗಿದ್ದೀನಿ ಅಂದರೆ ಯೋಚನೆ ಮಾಡಿ ನೋಡಿ. ಆವಾಗ ಇಲ್ಲ, ನನಗೊಂದು ಏನೋ ಎಮರ್ಜೆನ್ಸಿ ಬಂದ್ಬಿಡ್ತು, ದೇವರು ಇಲ್ಲಪ್ಪ ನಾನು ಬ್ಯುಸಿಯಾಗಿದ್ದೀನಿ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ, ಪ್ರಾಣನೇ ಹೋಗ್ಬಿಡ್ತದೆ ಅಂದಮೇಲೆ ಇಲ್ವಾ. ಆಗ ನಮಗೆ ದೇವರು ಬ್ಯುಸಿಯಾಗಿಲ್ದಿರುವಾಗ ನೀವು ಕೂಡ ಯಾವತ್ತೂ ಕೂಡ ದೇವರಿಗೆ ಪ್ರಾರ್ಥನೆ ಮಾಡೋಕ್ಕೆ, ದೇವ್ರ ಜೊತೆ ಇರಲಿಕ್ಕೆ ನಮ್ಮನ್ನು ಬ್ಯುಸಿಯಾಗಿ ಮಾಡ್ಕೋಬಾರ್ದು. ನಾವು ಸಮಯ ತೆಗಿಬೇಕು. ನಾವು ಹಾಗೆ ತೆಗೆಯುವಾಗಲೇ ನಾನು ಹೇಳ್ತಿದ್ದೆ, ಅವ್ರು ವಿಧಿಯರಾದರು. ಅವ್ರು ವಿಧಿಯರಾಗಿದ್ದಕ್ಕೆ ಆ 5 ಆಶೀರ್ವಾದಗಳನ್ನು ಅವ್ರು ಹೊಂದಿಕೊಳ್ಳೋಕ್ಕೆ ಸಾಧ್ಯವಾಯಿತು. 5 ಆಶೀರ್ವಾದಗಳು ನಮಗೆ ದೇವರು ಕೊಟ್ಟರು. ನಾನು ನಿಮ್ಮ ಜೊತೆ ಇರ್ತೀನಿ. ಈ ವರ್ಷ ದೇವರು ನಮ್ಮ ಜೊತೆ ಇರಲಿಕ್ಕೆ ಆಸೆ ಪಡ್ತಾರೆ. ಈ ದಿವಸ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದರು. ಇದುವರೆಗೂ ಕಾಣದಿರುವ ಮಹಿಮೆ, ಇದುವರೆಗೂ ಕಾಣದಿರುವ ಸಮಾಧಾನವನ್ನು ನಾನು ಕೊಡ್ತೀನಿ ಅಂತ ಹೇಳಿದರು. ವಿಶೇಷವಾಗಿ ಆತನ ಕೈಯಲ್ಲಿ ಉಪಯೋಗಿಸಲ್ಪಡುವ ಒಂದು ಪಾತ್ರೆಯಾಗಿ, ಒಂದು ಉಂಗುರವಾಗಿ ದೇವರು ನಮ್ಮನ್ನು ಉಪಯೋಗಿಸ್ಕೊಳ್ತೀನಿ ಅಂತ ದೇವರು ಮಾತು ಕೊಟ್ಟಿದ್ದಾರೆ. ನಾವು ಆಡಿದ ನೋಡಿ, ದೇವರು ಮಾತಿನಲ್ಲಿ ಸತ್ಯವಂತರಾಗಿದ್ದಾರೆ. ಯಾವತ್ತು ದೇವರ ಮಾತು, ದೇವರ ರಕ್ತ ಬದಲಾಗೋದಿಲ್ಲ. ಅದು
ದೇವರ ಮಾತು ಬದಲಾಗಿದ್ರೆ ನಾನು ನೀ ಚರ್ಚಿಗೆ ಬರೋ ಅವಶ್ಯಕತೆನೇ ಇಲ್ಲ. ಅಲ್ಲ, ದೇವರ ಮಾತು ಬದಲಾಗದಿರುವ ಮಾತು, ಅವ್ರು ಹೇಳಿದ್ದನ್ನು ಅವ್ರು ನೆರವೇರಿಸುವ ದೇವರಾಗಿರ್ತಾರೆ. ಆಗ ನಾನು ನೀ ಕೂಡ ಒಂದು ವೇಳೆ ಹಲ್ಲೆಲೂಯಾ, ನಾನು ನಿಮ್ಮನ್ನು ಹೊಸ ವರ್ಷದಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ, ನಿಮ್ಮನ್ನು ಮನಸ್ಸು ನೋಯಿಸೋಕೆ ಇಷ್ಟಪಡ್ತಾ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ನಾವು ನೋಡಿ ಆ ವಾಕ್ಯ ಹೇಳ್ತದೆ, ಅವ್ರು ಕೇಳಿದ್ದನ್ನು ಅವ್ರು ಕೈಕೊಳ್ಳೋರಾಗಿದ್ದರು, ಅವ್ರು ಕೇಳಿದ ಹಾಗೆ ಮಾಡಿದರು ಅವರು. ಆಗ ಮಾಡುವಾಗಲೇ ಅಲ್ಲಿ ಆಶೀರ್ವಾದವನ್ನು ನೋಡಲಿಕ್ಕೆ ಸಾಧ್ಯ. ಅದರಿಂದ ನಾವು ನಾಳೆಯಿಂದಲೇ ನಾವು ಮುಂಜಾನೆಯಲ್ಲಿ ಸ್ವಲ್ಪ ಸಮಯ ತಗೊಂಡು ದೇವರ ಸಮ್ಮುಖದಲ್ಲಿ ಕಾತಿರೋಣ. ಒಂದೊಂದು ದಿನ ನಿಮ್ಮ ಮೇಲೆ ನೀವು ಲೋಕವನ್ನು ನೀವು ಹೋಗಿ ನೀವು ಸಂಧಿಸೋಕ್ಕಿಂತ ಮುಂಚೆ ದೇವ್ರನ್ನ ಸಂಧಿಸಿ. ನೋಡಿ, ಅಬ್ರಹಾಂ ಲಿಂಕನ್ ಬಗ್ಗೆ ನನ್ನ ಫಾಸ್ಟಿಂಗ್ ಪ್ರೇಯರಲ್ಲಿ ಸಾರ್ತಾ ಇದೆ. ಅಬ್ರಹಾಂ ಲಿಂಕನ್ನು ಅವರ ನೀವು ನೆಟ್ಟಲ್ಲಿ ಹೋಗಿ ಹಾಕಿ ನೋಡಿ, ಅಮೇರಿಕಾ ಪ್ರೆಸಿಡೆಂಟ್ ಆಗಿದ್ದರು. ಅವರ ಆಡಳಿತ ಹಾಗೆ ಯಾವಾಗಲೂ ಇರಲಿಲ್ಲ ಅಂತೆ, ಅಷ್ಟು ಶ್ರೇಷ್ಠವಾಗಿ ಅವರ ಆಡಳಿತವಾಗಿತ್ತು. ಅದರ ಪ್ರಾರಂಭ ಹೇಗಿತ್ತು ಗೊತ್ತಾ? 22 ವಯಸ್ಸಲ್ಲಿ ಪೊಲಿಟಿಕಲ್ ಫೀಲ್ಡ್ಗೆ ಬಂದರು. ಪೊಲಿಟಿಕಲಿ ಸೋತೋಗ್ಬಿಟ್ರು, ಅವರು ಫೇಲ್ ಆಗಿಬಿಟ್ರು. ಮತ್ತು ಏನು ಮಾಡೋದು, ಬಿಸ್ನೆಸ್ಗೆ ಹೋದ್ರು. ಅವರು ಬಿಸ್ನೆಸ್ ಮಾಡೋಕ್ಕೆ ಹೋದರು, ಬಿಸ್ನೆಸ್ಸಲ್ಲಿ ನಷ್ಟ ಆಗಿಬಿಟ್ರು. ಮದುವೆ ಆಯಿದ್ರು, ಹೆಂಡತಿ ತೀರೋಗ್ಬಿಟ್ರು. ಹಾಗೆ ಸ್ವಲ್ಪ ದಿನ ಆಯಿತು, ಒಂದು ನರ ಅವ್ರಿಗೆ ಎಫೆಕ್ಟ್ ಆಗಿಬಿಡ್ತು. ಇನ್ನೂ ಸ್ವಲ್ಪ ದಿವಸ ಆಯಿತು, ಮತ್ತೆ ಕಾಂಗ್ರೆಸ್ಸಲ್ಲಿ ಸೇರಿಕೊಂಡ್ರು. ಅದರಲ್ಲೂ ಫೇಲ್ ಆಯಿತು. ಫೇಲ್ಯೂರ್ ಮೇಲೆ ಫೇಲ್ಯೂರ್, ಫೇಲ್ಯೂರ್ ಮೇಲೆ ಫೇಲ್ಯೂರ್. ಆದರೆ ದೇವ್ರನ್ನ ಬಿಡಲಿಲ್ಲ. ದೇವರು ಒಂದು ದಿನ ಏನಾಯಿತು, ಇಡೀ ವಿಶ್ವಕ್ಕೆ, ಇಡೀ ಅಮೇರಿಕಾಗೆ ಪ್ರೆಸಿಡೆಂಟ್ ಆಗಿ ಮಾಡಿ ತೋರಿಸಿದ ದೇವರು. ಐ ಮೀನ್, ನಮ್ಮ ಜೀವಿತದಲ್ಲಿ ಕೂಡ ಹಾಗೆಯೇ ಸೋಲ್ಗಳ ತೊಂದರೆಗಳ ಬರ್ತಾನೆ ಇದ್ದರೆ ಕೂಡ ನೀ ದೇವ್ರನ್ನ ಹಿಡ್ಕೊಂಡ್ರೆ, ಇದು ಅಬ್ರಹಾಂ ಲಿಂಕನ್ಗೆ ಮಾತ್ರ ಅಲ್ಲ, ನನಗೂ ನಿಮಗೂ ಕೂಡ ಮಾಡುವ ದೇವರಾಗಿದ್ದಾರೆ. ಅದಕ್ಕೆ ನನ್ನ ಆ ಅಸ್ಥಿಭಾರವಾಗಿರುವ ಆ ದೇವ್ರನ್ನ ನಾವು ಹಿಡ್ಕೋಬೇಕು. ಬಾಕಿ ಯಾವುದು ನಮಗೆ ಬೇಡ, ಬಾಕಿಯೆಲ್ಲ ನಮ್ಮನ್ನು ಹುಡುಕಿ ಬರುವುದಾಗಿರ್ತದೆ. ಆಗ ಆ ದೇವ್ರನ್ನ ನಾವು ಈ ವರ್ಷ ತೀರ್ಮಾನ ಮಾಡೋಣ. ಇವತ್ತು ಕೂಡ ನಾವು ಹೋಗುವಾಗ ನಾನು ಹೆಚ್ಚಾಗಿ ವರ್ಷ ಬೈಬಲನ್ನು ಓದ್ತೀನಿ. ಹಲ್ಲೆಲೂಯಾ. ನಾನು ಒಂದು ತಿಂಗಳಲ್ಲಿ ಹೊಸ ಒಡಂಬಡಿಕೆ ಓದ್ತೀನಿ ಅಂತ ಹೇಳಿದೆ. ನೀವು ಒಂದು ತಿಂಗಳಲ್ಲಿ ನಾನು ಫುಲ್ ಬೈಬಲ್ ಓದ್ತೀನಿ ತೀರ್ಮಾನ ಮಾಡಿ. ದೇವ್ರು ನಿಮ್ಗೆ ಯಾವ ಶಕ್ತಿ ಕೊಡ್ತಾರೆ, ಸಹಾಯ ಮಾಡ್ತಾರೆ. ಅದಕ್ಕೆ ಬೇಕಾಗಿರೋ ಎಲ್ಲ ಒದಗಿಸಿಕೊಡಲಿಕ್ಕೆ ದೇವ್ರ ಶಕ್ತನಾಗಿದ್ದಾರೆ. ಆಗ ಆ ಮಲೆನಾಡಂದರೆ ಅದು ಪ್ರಾರ್ಥನೆ ಜೀವಿತ. ಆಗ ಇವತ್ತು ಅನೇಕ ನಾನು ಹೇಳ್ತೀನಿ ನೋಡಿ, ನಾವು ಯಾಕೆ ಪ್ರಾರ್ಥನೆ ಮಾಡೋದಿಲ್ಲ ಗೊತ್ತಾ? ಇವತ್ತು ನಾವು ಯಾಕೆ ಇವತ್ತು ಪ್ರಾರ್ಥನೆ ಅಂದರೆ ಕೆಲವರು ಏನು ತಿಳ್ಕೊಳ್ತಾರೆ, ಅದೆಲ್ಲೋ ಪಾಸ್ಟರ್ ಅದೆಲ್ಲ ವರ್ಕ್ ಆಗ್ತದೆ ಪಾಸ್ಟರ್, ಅದನ್ನು ನಡೀತದ ಹಾಗೆ ನಾವು ತಿಳ್ಕೊಂಡಿದ್ದೀವಿ. ನಾವಿಲ್ಲ ನೋಡಿ, ಪ್ರಾರ್ಥನೆಗೆ ಒಂದು ರೀತಿ ಇದೆ. ಯಾವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ದರ್ಶಿತ ಆದರೆ ಈ ವರ್ಷವೆಲ್ಲ ಆ ಮಲೆನಾಡು ಪ್ರಾರ್ಥನೆ ಬಗ್ಗೆ ನಾವು ನೋಡೋಣ. ದರ್ಶಿತ ಫೆಬ್ರವರಿ ತಿಂಗಳಲ್ಲಿ ನೆಕ್ಸ್ಟ್ ಸ್ಟೆಪ್ ಮರಗಳನ್ನು ಕತ್ತರಿಸ್ತಾ ಇರೋದು, ಅದನ್ನು ನೋಡೋಣ. ದೇವರು ಹೇಗೆ ನಮ್ಮನ್ನು ನಡೆಸುವರಾಗಿರ್ತಾರೆ ಹಾಗೆ ನಾವು ನೋಡೋಣ. ಆಗ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕಂತ ನಾವು ಇವತ್ತು ಕಲ್ತ್ಕೊಳ್ಳೋಕಿದ್ದೀವಿ. ನಮ್ಗೆ ಯಾಕೆ ಪ್ರೇಯರ್ ಮಾಡಲ್ಲ ಅಂತ ಹೇಳೋ ಸಮಯದಲ್ಲಿ, ಅನೇಕ ಸಮಯದಲ್ಲಿ ಚಿಕ್ಕ ಮಕ್ಕಳಾಗಿರುವಾಗ ನಮ್ಮನ್ನು ತಮ್ಮ ತಂದೆ ಬೇರೆ ಊರುಗಳಿಗೆ ಹೋಗುವಾಗ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ರೈಲ್ವೆ ಸ್ಟೇಷನಲ್ಲಿ ಒಂದು ಮಿಷಿನ್ ಇರ್ತಾಯಿತ್ತು. ಅಲ್ಲಿ ನಾವೇನು ಮಾಡ್ತಂದ್ರೆ, ಅಪ್ಪ ಹತ್ರ ಒಂದು 10 ಪೈಸೆ ಕೇಳ್ತದೆ. ಎಷ್ಟು? 10 ಪೈಸೆ. ಅದಕ್ಕೆ ಹಿಂಗೆಲ್ಲ ಹೇಳಿ 10 ಪೈಸೆ ಕೊಡ್ತಾರೆ. ಈ 10 ಪೈಸೆ ತಗೊಂಡೋಗಿ ಆ ಮಿಷಿನಲ್ಲಿ ಹಾಕಿದರೆ ಒಂದು ಕಾರ್ಡ್ ಬರ್ತಾಯಿತ್ತು. ಈ ಕಾರ್ಡಲ್ಲಿ ಎಷ್ಟು ವೆಯ್ಟ್ ಇರ್ತಾಯಿತ್ತು ಬರ್ತಾಯಿತ್ತು. ಅದ್ರ ಜೊತೆ ಏನಾದರೂ ಒಂದು ಗುಡ್ ಲಕ್ ಅಂತ ಇರ್ತಾಯಿತ್ತು. ದೇವ್ರ ವಾಕ್ಯ ಇರೋದೆಲ್ಲ ಗುಡ್ ಲಕ್, ಇಲ್ಲಾಂದರೆ ನೀವು ಒಳ್ಳೇದಾಗ್ತದೆ, ಏನೋ ಒಂದು ಇರ್ತೈತೆ. ಅದು ನೋಡಿದ್ರೆ ಭಾಳ ಸಂತೋಷ ನಮಗೆ. ಆಗ ಕೆಲವು ಸಮಯದಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಕಾಸು ಹಾಕ್ತೀವಿ ಅಂತ ತಿಳ್ಕೊಳ್ಳಿ, ಅದು ಕಾರ್ಡ್ ಬರೋದಿಲ್ಲ. ಆಗ ಏನು ಮಾಡಿ ಮತ್ತೆ ಹೋಗಿ ಅಪ್ಪ ಹತ್ರ 10 ಪೈಸೆ ವಾ ಕೊಡಿ ಅಂತ ಈಸ್ಕೊಂಬರ್ಬೇಕು. ಈಗೆಲ್ಲ ಮೊನ್ನೆ ಆ್ಯಂಡ್ರೂ ತಮಿಳ್ ಸರ್ವಿಸ್ ಬರ್ತಾರೆ, ಅವ್ರ ಮಗಳು ಇಷ್ಟ ಇದ್ದಾಳೆ. ಅವಳು ಹೇಳ್ತಾರೆ, ಅಪ್ಪ ಒಂದು 50 ರೂಪಾಯಿ ಕೊಡಿ ಅಪ್ಪ ಸ್ನ್ಯಾಕ್ಸ್ಗೆ 50 ರೂಪಾಯಿ ಕೇಳ್ತಾರೆ ಈಗ ಮಕ್ಕಳು. ಆಗ ಒಂದೊಂದು 10 ಪೈಸೆ ಈಸ್ಕೊಂಬಂದು ಅಂತ ತಿಳ್ಕೊಳ್ಳಿ. ಈಗ ಹಾಕುವಾಗಲೇ ಭಯ, ಅಪ್ಪ ಈ ಸಲ ಬರ್ತದೋ ಇಲ್ಲೋದ. ಈಗ ಹಾಕಿದ್ದಂತ ತಿಳ್ಕೊಳ್ಳಿ, ಈಗ ಬರಲಿಲ್ಲ ಅಂದರೆ ಗ್ಯಾರಂಟಿ ಒಂದು ಓದೆ ಏನು ಮಿಷಿನ್ ಓದ್ಬಿಟ್ಟು ಬರ್ತೀವಿ ನಾವು, ಯಾಕೆ ಕಾಸು ಹೋಗ್ಬಿಡ್ತಲ್ಲ ನಿರೀಕ್ಷೆ. ಈಗ ನೋಡಿ, ಇದು ನಿಜ ಜೀವಿತದಲ್ಲಿ ಏನಾಗ್ಬಿಡ್ತು ಅಂತ ಹೇಳುವ ಸಮಯದಲ್ಲಿ, ಈಗ ಪ್ರಾರ್ಥನೆ ಮಾಡಿ ಕೆಲವು ಸಮಯದಲ್ಲಿ ನಾವು ಸದುತ್ರ ನಮಗೆ ಸಿಕ್ಕದೇ ಇರುವ ಕಾರಣ ನಾವೇನು ತಿಳ್ಕೊಂಡಿದ್ದೀವಿ, ಪ್ರಾರ್ಥನೆ ದೇವರು ಕೇಳೋದಿಲ್ಲ, ಈ ಪ್ರಾರ್ಥನೆ ನಮಗೆ ವರ್ಕ್ ಆಗಲ್ಲ. ಅದಕ್ಕೆ ನಾವೇನು ಮಾಡೋಣ, ಪಾಸ್ಟರ್ಗೆ ಹೇಳ್ಬಿಡೋಣ. ಅದಕ್ಕೆ ನಾವೇನು ಮಾಡೋಣ, ಜೀಸಸ್ ಕಾಲ್ಸ್ ಇದೆಯಲ್ಲ ಅಲ್ಲಿ ಫೋನ್ ಮಾಡಿ ಹೇಳ್ಬಿಡೋಣ. ಇಲ್ಲಾಂದರೆ ನಮಗೆ ಪರಿಚಯ ಇರೋರು ಯಾರು ಪಾಸ್ಟರ್ಸ್ ಇದ್ದರೆ ಅವ್ರಿಗೆ ಹೇಳ್ಬಿಡೋಣ ಅಂತ ಹಾಗೆ ಹೋಗ್ಬಿಟ್ಟು ಎಲ್ಲ ಹಾಗಲ್ಲ. ಹಲ್ಲೆಲೂಯಾ. ನಮ್ಮ ದೇವರು ಪ್ರಾರ್ಥನೆಗಳನ್ನು ಕೇಳುವ ದೇವರಾಗಿದ್ದಾರೆ. ಆಮೇಲೆ ನಾನು ಯಾವಾಗಲೂ ಹೇಳ್ತೀನಿ ನೋಡಿ, ಕೆಲವು ಸಭೆಗಳಲ್ಲಿ ಅವ್ರ ವಾಕ್ಯಕ್ಕೆ ಭಾಳ ಮುಖ್ಯತೆ ಕೊಡ್ತಾರೆ. ನಮ್ಮ ಚರ್ಚಲ್ಲಿ ಕೂಡ ವಾಕ್ಯ ತುಂಬ ಮುಖ್ಯತೆ ಕೊಡ್ತೀವಿ ನಾವು. ಈಗ ವಾಕ್ಯ ಅಂತಲೇ ಹೇಳ್ಕೊಂಡಿದ್ರೆ ಆಗಲ್ಲ. ಕೆಲವು ಸಭೆ ನೋಡಿ, ಪ್ರಾರ್ಥನೆ ಅಂತ ಹೋಗ್ತಾರೆ, ಅವ್ರ ವಾಕ್ಯಕ್ಕೆ ಮುಖ್ಯತೆ ಕೊಡಲ್ಲ. ಬರೀ ಪ್ರಾರ್ಥನೆ ಇದ್ದರೂ ಆಗೋದಿಲ್ಲ, ಬರೀ ವಾಕ್ಯ ಇದ್ದರೂ ಕೂಡ ಆಗಲ್ಲ. ಬ್ಯಾಲೆನ್ಸ್ ಮಾಡಬೇಕು.
ಈಗ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ವಾಕ್ಯ ಇಟ್ಟು ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ವರ್ಷ ನಿನ್ನನ್ನು ನಿನ್ನ ಮಕ್ಕಳನ್ನು ಪರಾಮರಿಸುತ್ತೇನೆ ಅಂತ ಹೇಳಿದೆಯಲ್ಲ ದೇವರೇ, ನಿನ್ನ ವಾಕ್ಯ ಪ್ರಕಾರ ಆಗಲಿ ಅಂತ. ಈಗ ಆ ವಾಕ್ಯ ಇಟ್ಟು ನೀವು ಪ್ರಾರ್ಥನೆ ಮಾಡುವಾಗ ಆ ವಾಕ್ಯ ನಿಶ್ಚಯವಾಗಿ ನೆರವೇರುವುದಾಗಿರ್ತದೆ. ಅಂದರೆ ದೇವರು ಆಶೀರ್ವದಿಸಿ ಅಂದರೆ ಅಷ್ಟು ವರ್ಕ್ ಆಗಲ್ಲ. ಅದು ವಾಕ್ಯ ಇಟ್ಟು ಆಗ ಪ್ರಾರ್ಥನೆ ಬೇಕು. ಅದ್ರ ಜೊತೆ ನಮ್ಗೆ ಏನು ಬೇಕಾಗಿದೆ? ವಾಕ್ಯವನ್ನು ಇಟ್ಟು ಈ ವರ್ಷ ಪ್ರಾರ್ಥನೆ ಮಾಡಿ. ಯಾವ ಪರಿಸ್ಥಿತಿಗಳಿಗೆ ನಿಮ್ಗೆ ಏನು ಬೇಕಾಗ್ತದೆ. ಕೆಲವು ಸಮಯದಲ್ಲಿ ನೋಡಿ, ನಾನು ನೆನ್ನೆ ಹೇಳ್ತದೆ, ಒಂದು ಸಾರಿ ಕೂಡ ನಿಮ್ಗೆ ಹೇಳ್ತೀನಿ, ಕೆಲವು ಸಮಯದಲ್ಲಿ ಮಕ್ಕಳ ಬಗ್ಗೆ ಯೋಚನೆ ಮಾಡೋ ಭಯ ಆಗ್ಬಿಡುತ್ತೆ. ಅವ ದೊಡ್ಡ ಮಗಳಿಗೆ ಮದುವೆ ಮಾಡಬೇಕು, ಕಾಸು ಬೇಕು, ಮನೆ ಲೋನ್ ಬೇರೆ ಇದೆ, ಹೇಗಾಗ್ತೋ, ಒಂದು ಮಕ್ಕಳು ಓದಬೇಕು, ಇವರೆಲ್ಲ ಲಕ್ಷಗಳೇ ಕೇಳಿದಾಗ ಓದೋಕ್ಕೆ, ಲಕ್ಷಗಳೆಲ್ಲ ಎಲ್ಲಿ ತರಬೇಕು. ಹಾಗೆ ಬರುವಾಗ ಆಮೇಲೆ ಭಯ ಆಗುವಾಗ ಏನಾಗ್ತದೋ ಅಂತ ಹೇಳುವಾಗ ನಾನು ಏಸಾಯ 54ನೇ ಅಧ್ಯಾಯ 13 ನೆನೆಸ್ಕೊಳ್ತೀನಿ. ನಿನ್ನ ಮಕ್ಕಳು ಕರ್ತನಿಂದ ಶಿಕ್ಷಿತರಾಗಿರ್ತಾರೆ, ನಿನ್ನ ಮಕ್ಕಳ ಸುಕ್ಷೇಮ ದೊಡ್ಡದಾಗಿರ್ತದೆ. ಹಲ್ಲೆಲೂಯಾ. ಮದುವೆ ಮಾಡ್ಕೊಳ್ಳಿ, ಯಾರು ಎಲ್ಲಿಂಗೆ ಬರ್ತಾರೋ, ಹೇಗೆ ಬರ್ತಾರೆ, ಏನೆಲ್ಲ ಯೋಚನೆ ಬರ್ತದೆ, ಸಹಜ, ಅದೆಲ್ಲ ಕಾಮನ್. ಹಾಗೆ ಬರುವಾಗ ನಾನು ಹೇಳ್ತೀನಿ, ನನ್ನ ಮಕ್ಕಳು ದೇವರಿಂದ ಬೋಧಿಸಲ್ಪಡ್ತಾರೆ, ಅವರ ಸುಕ್ಷೇಮ ದೊಡ್ಡದಾಗಿರೋ ಅವ್ರು ಹೇಳಿದ್ದಾರೆ. ಅದರಿಂದ ಈ ಮನಸ್ಸು ನೀನು ಎಷ್ಟು 1000 ಸುಳ್ಳು ಹೇಳಿದ್ರು ಕೂಡ, ನೀನು ಎಷ್ಟೇ ಹೇಳಿದ್ರು ಕೂಡ ಅವರ ವಾಕ್ಯ ನೆರವೇರುವುದಾಗಿರ್ತದೆ. ನಮ್ಮ ಮಕ್ಕಳ ಸುಕ್ಷೇಮ ದೊಡ್ಡದಾಗಿರ್ತದೆ. ನಾನು ಬೆಳಗ್ಗೆ ಹೇಳಿದ್ನಲ್ಲ, ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ನಾನು ನೆನಪು ಮಾಡಿಕೊಂಡು ಆಶೀರ್ವದಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ನಾನು ಹೇಳ್ತೀನಿ, ನಮ್ಮ ಮಕ್ಕಳನ್ನ ದೇವರು ಆಶೀರ್ವದಿಸ್ತೀನಿ ಅಂತ ಹೇಳಿದೆ. ಮತ್ತು ನಾವು ಯಾಕೆ ಚಿಂತೆ ಮಾಡೋ, ದೇವರು ಹೇಗೆ ನೋಡಿ. ಹಾಗೆ ನಾವು ಆ ವಾಕ್ಯವನ್ನು ಆಧಾರ ಮಾಡಿಕೊಳ್ಳುವಾಗ ಭಯ, ಚಿಂತೆ ಎಲ್ಲ ಓಡಿ ಹೋಗ್ಬಿಡ್ತದೆ. ಹಾಗೆ ನಾವು ಆ ವಾಕ್ಯನ ಆಧಾರ ಮಾಡಲಿಲ್ಲ ಅಂದರೆ ನಾವೇನಾಗ್ತೀವಿ, ಕೆಲಸ ಮೇಲೆ ಸೋತು ಹೋಗ್ಲಿಕ್ಕೆ ಕಾರಣವಾಗಿರೋ. ಅದಕ್ಕೆ ಪ್ರಾರ್ಥನೆ ಬೇಕು ನಮಗೆ. ಹಾಗೆ ವಾಕ್ಯ ಕೂಡ ಬಹಳ ಮುಖ್ಯ. ಅದಕ್ಕೆ ಪಾಸ್ಟರ್ ಸುದೇಶ್ ಹೇಳ್ತಾರೆ, ಯಾವಾಗಲೂ ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಬೈಬಲ್ ಓದಿ. ಈಗ ಏನು ಬೈಬಲ್ ಓದ್ತಿರಲ್ಲ ಅದನ್ನೇ ಇಟ್ಟು ಪ್ರಾರ್ಥನೆ ಮಾಡಿ. ಈಗ ಕೀರ್ತನೆ 23 ಓದಿದ್ದೀರಿ ಅಂತ ತಿಳ್ಕೊಳ್ಳಿ, ಅದನ್ನೇ ಇಟ್ಟು ಪ್ರಾರ್ಥನೆ ಮಾಡಬೇಕಂತೆ. ದೇವರೇ, ಕರ್ತನು ನೀನು ನಮಗೆ ಕೃಪನ್ನಾಗಿದೆಯಾ ದೇವರೇ, ಈ ತಿಂಗಳು, ಈ ಜನವರಿ ತಿಂಗಳೇ ನಮಗೆ ಕೊರತೆನೇ ಇಲ್ಲ ದೇವರೇ. ನಿಶ್ಚಯವಾಗಿ ದೇವರೇ, ಈ ತಿಂಗಳು ನಿನ್ನ ಶುಭ ಕೃಪೆ ನಮ್ಮನ್ನು ಹಿಂಬಾಲಿಸ್ತದೆ. ನಿಶ್ಚಯವಾಗಿ ದೇವರೇ, ನಮ್ಮ ತಲೆಯನ್ನು ಎಣ್ಣೆಯಿಂದ ಅಭಿಷೇಕ ಮಾಡ್ತೀವಿ ದೇವರೇ, ನಂಬ್ತೀವಿ. ನೋಡಿ, ಈಗ ಏನಾಯ್ತು, ಆ ಏನು ವಾಕ್ಯ ಓದ್ತೀರಾ ನೀವು, ಆ ವಾಕ್ಯನೇ ಇಟ್ಟು ನೀವು ಪ್ರಾರ್ಥನೆ ಮಾಡುವಾಗ ಅದೇ ಹಾಗೆ ನೆರವೇರ್ತದೆ. ನಿಶ್ಚಯವಾಗಿ ಶುಭ ಕೃಪೆ ಹಿಂಬಾಲಿಸ್ತದೆ. ಅಂದರೆ ಹಿಂಬಾಲಿಸುವ ಹಾಗೆ ದೇವರು ನೋಡ್ಕೊಳ್ತಾರೆ. ಯಾಕಂದ್ರೆ ವಾಕ್ಯ ನಂಬಿದ್ದೀರ ನೀವು. ವಾಕ್ಯನ ನಂಬಿದರೆ ದೇವರು ವಾಕ್ಯನೇ ದೇವರಾಗಿರೋದ್ರಿಂದ. ಹಾಗೆ ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಕೆಲವು ಅಧ್ಯಾಯಗಳನ್ನು ಓದಿ ಅದನ್ನು ಹಾಗೆ ಇಟ್ಟು ಪ್ರೇಯರ್ ಮಾಡಿ. ಖಂಡಿತವಾಗಿ ನಾವು ನೋಡ್ತೀವಿ, ದೇವರ ಮಹಿಮೆ ನೋಡ್ತೀವಿ. ಬೈಬಲಲ್ಲಿ ಒಂದು ಸಾರಿ ಕೂಡ ನೀವು ನೋಡಿ, ಎಲ್ಲರೂ ಪ್ರಾರ್ಥನೆ ಮಾಡಿದರು. ಎಸ್ತರು ಆ ಯಹೂದ್ಯರ ಪ್ರಾಣ ಕಾಪಾಡಲಿಕ್ಕಾಗಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದರು. ದೇವರು ಕಾಪಾಡಿದರು ಅವ್ರನ್ನ. ಹಲ್ಲೆಲೂಯಾ. ಒಂದು ಸಾರಿ ಯೋಶುವಾಗಿ ದೇವರು ಜಯ ಕೊಡ್ತೀನಿ ಅಂತ ಹೇಳಿದರು. ಆದರೆ ಇವರು ಆ ಪಟ್ಟಣದಲ್ಲಿ ಹೋಗಿ ಕೆಲವರು ತೀರೋಗಿ ಸತ್ತೋಗ್ಬಿಟ್ರು, ಕೆಲವು ಯುದ್ಧದಲ್ಲಿ ಸೋತು ವಾಪಸ್ ಬರ್ತಾರೆ. ಯೋಶುವ ಹೋಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿದ್ರು ಅಂತ ನಾವು ನೋಡ್ತೀವಿ. ದೇವರಲ್ಲಿ ನೀನು ಯಾಕೆ ಬಿದ್ದಿದೆಯಾ, ಮುಂದೆ ಹೇಳು ನೀವಂತ ಕೆಲವು ಐಡಿಯಾಗಳನ್ನ ಕೊಟ್ಟು ಜಯ ಕೊಟ್ಟರು ದೇವರು ಯೋಶುವಾಗೆ. ಅಬ್ರಾಹಂ ಪ್ರಾರ್ಥನೆ ಮಾಡಿದರು, ನೋಹ ಪ್ರಾರ್ಥನೆ ಮಾಡಿದರು, ಮೋಸ ಪ್ರಾರ್ಥನೆ ಮಾಡಿದರು. ಎಲ್ಲರೂ ಬಿಡಿ, ಏಸು ಪ್ರಾರ್ಥನೆ ಮಾಡಿದರು. ಯಾವಾಗೆಲ್ಲ ದೇವರು ಟೈಮ್ ಸಿಕ್ಕುವಾಗೆಲ್ಲ ಅವ್ರು ಏನು ಮಾಡ್ತಾಯಿದ್ರು, ಆತನ ಹೋಗಿ ಯೇಸು ಸ್ವಾಮಿ ತಂದೆಯ ಹತ್ರ ಪ್ರಾರ್ಥನೆ ಮಾಡುವರಾಗಿದ್ದರು. ಈಗ ಆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದ ಆ ಯೇಸು ಸ್ವಾಮಿ ಹೊಸ ವರ್ಷದಲ್ಲಿ ಹೆಜ್ಜೆ ನಮಗೂ ಕೂಡ ಏನು ಹೇಳ್ತಾರೆ ಅಂತ ಹೇಳುವಾಗ, ಲೂಕ 18 1-2 ಓದುವಾಗ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ತಮಿಳಲ್ಲಿ ಹೇಗಿದೆ ಗೊತ್ತಾ, ಸೋಂದುಪಮ್ಮ ವಿಡಾಮಲ್ ಜೋಬಿಕನಂತೆ. ಆಗ ಆ ವಾಕ್ಯ ಬಹಳ ಮುಖ್ಯ. ಸ್ಟ್ರೆಸ್ ಮಾಡಿ ನೋಡಿ, ನೀ ಸೋತು ಹೋಗದೆ ಪ್ರಾರ್ಥನೆ ಮಾಡಬೇಕು. ಹಾಗೆ ಈ ವರ್ಷ ನಾವು ಆ ಮಲೆ ಪ್ರದೇಶದಲ್ಲಿ ಇಲ್ಲ ಪ್ರಾರ್ಥನೆ ಜೀವಿತದಲ್ಲಿ ಆ ಪ್ರಾರ್ಥನೆ ಮಾಡಬೇಕು ನಾವು. ಹಾಗೆಯೇ ದೇವರು ಇಷ್ಟಪಡ್ತಾರೆ. ಆಗ ಅದನ್ನ ಪ್ರಾರ್ಥನೆ ಮಾಡಬೇಕು. ಹೀಗೆ ಹೇಳ್ತೀನಿ ನೋಡಿ, 2 ಪೂರ್ವ ಕಾಲದ ಇತಿಹಾಸ 7ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಕೂಡ ದೇವರು ಹೇಳ್ತಾರೆ, ನನ್ನ ಜನರು, ನಮ್ಮನ್ನು ನೋಡಿ ಹೇಳ್ತಾರೆ, ನನ್ನ ಹೆಸರಲ್ಲಿ ಕರೆಯಲ್ಬಿಡ ನನ್ನ ಜನರು ತಮ್ಮ ಕೆಟ್ಟ ನಡತೆಗಳನ್ನು ಬಿಟ್ಟು ನನ್ನ ಸಮ್ಮುಖದಲ್ಲಿ ತಮ್ಮನ್ನು ತಗ್ಗಿಸಿ ಪ್ರಾರ್ಥಿಸುವಾಗ ದೇವರೇನು ಮಾಡ್ತಾರಂತೆ, ದೇಶಕ್ಕೆ ಬೇಕಾದ ಪರಲೋಕದಿಂದ ಕೇಳಿ, ಇಲ್ಲ ಅಲ್ಲಿಂದ ಮಾತ್ರ ಓದಿ, ಟೈಮ್ ಇಲ್ಲ, ಪರಲೋಕದಿಂದ ಲಾಲಿಸಿ ಕ್ಷಮಿಸಿ ದೇಶಕ್ಕೆ ಆರೋಗ್ಯ ಎಲ್ಲಿದೆ ಗೊತ್ತಾ, ದೇವರ ಮಕ್ಕಳ ಪ್ರಾರ್ಥನೆ. ಅದನ್ನೇ ನಾವು ನೋಡ್ಲಿಕ್ಕಿದ್ದೀವಿ. ನಾವೇನು ತಿಳಿಬಿಡಿದ ನಾವೇನು ದೊಡ್ಡವರ ಅಂತ ಇಲ್ಲ. ನಮ್ಮ ಜೊತೆ ದೇವರಿದ್ದಾರೆ, ಅದಕ್ಕೆ ನಾವು ದೊಡ್ಡವರು. ನಮ್ಮ ಜೊತೆ ದೇವರಿದ್ದಾರೆ, ಅದಕ್ಕೆ ನಾವು ಭಾಳ ಶ್ರೇಷ್ಠವರು. ತಮಿಳಲ್ಲಿ ಒಂದು ಹಾಡು ಆಡಿದೆ, ಒಮ್ಮೆ ನಂಬುಂ ನಾನ್ ಭಾಗ್ಯವಾನ್, ಅನ್ಬೈ ನಂಬುವನ್ ಭಾಗ್ಯವಾನ್ ಅಂತ. ನಾನು ನೀವು ಭಾಗ್ಯವಂತರು, ಧನ್ಯರು. ಯಾಕೆ ಗೊತ್ತಾ, ನಾವು ಯೇಸುವನ್ನು ನಂಬಿದ್ದೀವಿ. ಇಲ್ಲಿ ಕೂಡ ಹೇಳ್ತಾರೆ, ನನ್ನ ಜನರು. ಈ ಕೊರೋನಾಗೆ ನೀವು ಎಷ್ಟೇ ನೋಡಿ ಔಷಧಿ ಕಂಡು ಹಿಡಿತಾನೆ ಇದ್ದಾರೆ. ಆ ಔಷಧಿ ಬರೋಷ್ಟರಲ್ಲಿ ಈ ಕಾಯಿಲೆ ರೂಪ ಚೇಂಜ್ ಆಗ್ತಾ ಇದೆ ಗೊತ್ತಾ ನಿಮಗೆ.
ಈಗ ಒಂದು ಔಷಧಿ ಕಂಡುಹಿಡ್ಬಿಟ್ರು, ಆದರೆ ಅದು ಚೇಂಜ್ ಆಗಿಬಿಡ್ತು. ಈಗ ಈ ಔಷಧಿ ಕಂಡುಹಿಡಿದಿದ್ದಾರಲ್ಲ, ಇದನ್ನು ಯೂಸ್ ಮಾಡಿದ್ರೆ ಕೂಡ ಅದು ವರ್ಕ್ ಆಗಲ್ಲ. ಅದಕ್ಕೆ ಈಗ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ, ಸೈಂಟಿಸ್ಟ್ಗಳು ಕನ್ಫ್ಯೂಸ್ ಆಗಿ. ಯಾಕಂದರೆ ಅಂಥ ಒಂದು ಪರಿಸ್ಥಿತಿ ಜಗತ್ತಲ್ಲಿದೆ. ಹಾಗಿರುವಾಗ ದೇವರು ಹೇಳ್ತಿದ್ರೆ, ನನ್ನ ಮಕ್ಕಳು ಪ್ರಾರ್ಥಿಸಿದರೆ ದೇಶಕ್ಕೆ ಕ್ಷೇಮವನ್ನು ಕೊಡುತ್ತಾನೆ, ಆರೋಗ್ಯವನ್ನು ಕೊಡುತ್ತಾನೆ. ಇಂಗ್ಲೀಷಲ್ಲಿ ಹಾಗೆ ಬರೆಯಲ್ಪಟ್ಟಿದೆ, ಐ ವಿಲ್ ಹೀಲ್ ದ ಲ್ಯಾಂಡ್. ಸೈಂಟಿಸ್ಟ್ ಕೈಲಿ ಎಲ್ಲ ಸೌಖ್ಯ ನಿಮ್ಮ ಕೈಯಲ್ಲಿ ದೇವರು ಈ ದೇಶಕ್ಕೆ ಕ್ಷೇಮವನ್ನು ಇಟ್ಟಿದ್ದಾರೆ, ಈ ದೇಶಕ್ಕೆ ದೇವರು ಸೌಖ್ಯವನ್ನು ಇಟ್ಟಿದ್ದಾರೆ. ಪರ್ವತದ ಮೇಲೆ ಹೋಗಿ ಪ್ರಾರ್ಥನೆ ಮಾಡಿ, ಎಲ್ಲರೂ ಹೇಳುವ ಹಾಗೆ ಎಲ್ಲರೂ ಮಾತಾಡ್ತಾ ಇರ್ಬೋದು, ಹೌದು ಹಿಂಗಂತೆ ಹಿಂಗಂತೆ, ಅದು 70% ಆ್ಯಕ್ಟಿವ್ ಆಗಿದೆ ಅಂತೆ, ಅದು 100%, ಅದು 70 ಇಲ್ಲ 100 ಎಷ್ಟು ಆ್ಯಕ್ಟಿವ್ ಇದೆ ನಮಗೇನು, ನಮ್ಮ ದೇವರು ಆ್ಯಕ್ಟಿವ್ ಆಗಿದ್ದಾರೆ. ಸತ್ತು ಜೀವಿಸುವ ದೇವರು ಅವರು ಆ್ಯಕ್ಟಿವ್ ಆಗಿರೋದ್ರಿಂದ ಲೋಕದಲ್ಲಿರುವ ಕೊರೋನಾ ನಿನ್ನಿಗಿಂತಲೂ ನನ್ನ ಜೊತೆ ಇರುವ ದೇವರು ದೊಡ್ಡವರಿಂದ ಹೇಳಬೇಕು ನೀವು. ಕೊರೋನಾ ಖಾಲಿ ಹೇಳಿದೆ, ಅವ್ರ ಮನೆ ಹತ್ರ ಹೋಗ್ಬಿಡಪ್ಪ, ಅವ್ರ ದೇವ್ರ ದೊಡ್ಡವರು. ಬೇರೆ ಯಾವುದೋ ಮನೆ ನೋಡೋದು ಅದು ಪಾಟಿಗೆ ಮನೆಗೆ ಹೋಗ್ಬಿಡ್ತದೆ, ಬೇರೆ ದಾರಿ ನೋಡಿಕೊಂಡು. ಅದಕ್ಕೆ ವಾಕ್ಯ ಹೇಳ್ತದೆ ಧರ್ಮೋಪದೇಶ ಕಂಡ, ಕೊರೋನಾ ಒಂದು ದಾರಿಯಲ್ಲಿ ಬಂದರೆ ಅದು 7 ದಾರಿಯಲ್ಲಿ ಓಡಿ ಹೋಗುವಾಗೆ ದೇವರು ನಮಗೋಸ್ಕರ ಏನು ಮಾಡ್ತಾರೆ, ಯುದ್ಧ ಮಾಡುವರಾಗಿ. ಅದು ಬೇರೆ ಕಾಯಿಲೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಕೂಡ ನಮಗೆ ದೇವರು ಏನು ಮಾಡ್ತಾರೆ, ನಮಗೆ ಜಯ ಕೊಡುತ್ತಾರೆ. ನಮ್ಮ ಹತ್ರ ಏನು ಎದುರು ನೋಡ್ತಾರೆ ದೇವರು, ಸ್ವಲ್ಪ ಸಮಯ ಬಾಪ ಹಲ್ಲೆಲೂಯಾ ಮೇಲೆ ನನ್ನ ಜೊತೆ ಇರುವಂತಲೇ ಆಸೆ ಪಡ್ತಾರೆ. ಆದರೆ ನಾವೇನು ಮಾಡ್ತೀವಿ, ಯಾವಾಗ ನೋಡಿದ್ರೆ ಬಿಸಿ ಯಾವಾಗಲೂ ಕೆಲಸ ಅಂತ ಹೊಡ್ತಾ ಇರ್ತೀವಿ. ನಮಗೆ ಬೈಬಲ್ ಸ್ಟಡಿ ಹೇಳ್ತಾರೆ ಅಂದರೆ, ಯಾರು ದೇವ್ರ ಸಮ್ಮುಖದಲ್ಲಿ ಇರ್ತಾರೆ ಕೆಲಸ ಕಡಿಮೆ ಲಾಭ ಜಾಸ್ತಿ, ಯಾರು ದೇವ್ರ ಸಮ್ಮುಖದಲ್ಲಿ ಇರೋದಿಲ್ಲ ಕೆಲಸ ಜಾಸ್ತಿ ಲಾಭ ಕಡಿಮೆ. ಹೊಸ ವರ್ಷದಲ್ಲಿ ನಿಮಗೆ ಏನು ಬೇಕು ನೀವೇ ತೀರ್ಮಾನ ಮಾಡಿ. ಅಲ್ಲಲ್ಲೋ ನಾನು ತೀರ್ಮಾನ ಮಾಡಿದೆ, ದೇವ್ರ ಕೆಲಸ ಕಡಿಮೆ ಆಗಲಿ ಲಾಭ ಜಾಸ್ತಿ ಆಗಲಿ. ನೋಡಿ, ನಾನು ದೇವ್ರ ಸ್ಥಾನದಲ್ಲಿ ಹೇಳ್ತೀನಿ, ನನ್ನ ಕೈ ಇಟ್ಟು ಮಾಡೋದು ಎಲ್ಲ ಜಯ ಆಗ್ತದೆ. ನನ್ನ ಜೊತೆ ಕೆಲಸ ಮಾಡಿ, ಏನಪ್ಪ ಇವನು ನಿನಗೆ ಮಾತ್ರ ಎಲ್ಲ ಆಗ್ಬಿಡ್ತದಲ್ಲ. ನಾವು ಯೋಸೇಫನ ದೇವರು, ನಾವು ಆರಾಧಿಸೋದು ಯೋಸೇಫನ ದೇವರು. ಹಲ್ಲೆಲೂಯಾ. ಹೇಳಿದಲ್ಲ ಮುಂಚೆ ಹೇಳಿದ ಒಂದು ಮ್ಯಾನೇಜರ್, ಅವನದ ಕೊಡಿ ಸಲ ಚೆಕ್ ಮಾಡಲಿ, ಆಮೇಲೆ ಡಿಸೈಡ್ ಮಾಡೋಣ ಆಗ್ತದೆ ಇಲ್ವಾ ಅಂತ. ಹೇಗೆ ಸಾಧ್ಯ? ದೇವರ ವಾಕ್ಯ ಹೇಳ್ತದೆ, ದೇವರು ಯೋಸೇಫನ ಸಂಗಡ ಇರೋದ್ರಿಂದ ಅವನು ಮಾಡಿದೆಲ್ಲವೂ ಜಯ ಆಗ್ತದೆ. ಇದು ನೀವು ದೇವ್ರ ಜೊತೆ ಇರುವಾಗ ನೀವೇನೇ ಮಾಡಿದ್ರು ಕೂಡ ಅದಕ್ಕೆ ಜಯ ಕೊಡುವ ದೇವರಿದ್ದಾರೆ. 100 ಏನು ವಡೆ ಮಾರುವ ಅಂಗಡಿಗಳಿದೆ, ಅದು ಮಧ್ಯದಲ್ಲಿ ನೀವು ಕುತ್ಕೊಳ್ಳಿ, ನಿಮಗೆ ಬೇಕಾಗಿರೋ ಕಸ್ಟಮರ್ಗಳನ್ನ ದೇವರು ತರುವರಾಗಿದ್ದಾರೆ. ಅದರ ದೇವ್ರ ಜೊತೆ ಇದ್ದರೆ ಆಮೆನ್. ಈ ವರ್ಷ ನಾವು ದೇವರೊಂದಿಗೆ ಇಮ್ಯಾನ್ಯುವೆಲ್ ಇಮ್ಯಾನ್ಯುವೆಲ್ಗಿಂದಿದೆ, ಇಮ್ಯಾನ್ಯುವೆಲ್ ನಮ್ಮ ಜೊತೆ ಇರಬೇಕು. ಆಮೆನ್. ಹಾಗಾದರೆ ಅನೇಕ ಪ್ರಾರ್ಥನೆಗಳನ್ನು ಬೈಬಲಲ್ಲಿ ನಾವು ನೋಡ್ತೀವಿ. ಯೇಸು ನಮಗೆ ಕಲಿಸಿರುವ ಆ ಪ್ರಾರ್ಥನೆಯನ್ನು ನಾನು ನಮ್ಮ ಧ್ಯಾನಕ್ಕಾಗಿ ತಗೊಂಡಿದ್ದೀನಿ. ಹೊತ್ತೀವಿ ನೋಡಿ, ನಾವು ಮತ್ತಾಯ 6ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಿಂದ ಓದಿ. ಆದುದರಿಂದ ನೋಡಿ, ಆದುದರಿಂದ ಹೀಗೆ ಪ್ರಾರ್ಥನೆ ಮಾಡ್ತಾಗ ನೋಡಿ, ದೇವರು ಹೀಗೆ ಅಂತ ಹೇಳ್ತಾ ಇದ್ದಾರೆ. ಹೀಗೇನೆ ಅಂತ ಹೇಳುವಾಗ ಅಲ್ಲಿ ಏನೋ ಒಂದು ಕಾರ್ಯ ಆಗಿದೆ. ಹಲ್ಲೆಲೂಯಾ. ವೇರೆವರ್ ದೇರ್ಫೋರ್ ಅಂತ ಇರ್ತದೆ, ಆದ ಕಾರಣ ಹೀಗೆ ಅಂತ ಹೇಳುವಾಗ ಏನಾಯಿತು ಅಲ್ಲಿ? ಹಲ್ಲೆಲೂಯಾ. ನೀವು 1ನೇ ವಾಕ್ಯದಿಂದ ಓದುವಾಗ 3 ವಿಷಯಗಳ ಬಗ್ಗೆ ಅಲ್ಲಿ ದೇವರು ಮಾತಾಡ್ತಾರೆ. ಒಂದು, ನಾವು ಕೊಡುವಾಗ ಯಾವ ರೀತಿಯಲ್ಲಿ ಕೊಡಬೇಕಂತ, ಅದು ನಮ್ಮ ಸಬ್ಜೆಕ್ಟ್ ಇಲ್ಲ ಇವತ್ತು. 2ನೇದಾಗಿ ನೀವು ಉಪವಾಸ ಇರುವಾಗ ಯಾವ ರೀತಿಯಲ್ಲಿ ಇರಬೇಕಂತ ಬರೆದಿದ್ದಾರೆ, ಅದು ನಮ್ಗೆ ಇವತ್ತಿಗೆ ಸಬ್ಜೆಕ್ಟ್ ಇಲ್ಲ. ಮತ್ತು 3ನೇದಲ್ಲಿ ನಾವು ನೋಡ್ತೀವಿ, ನೀವು ಪ್ರಾರ್ಥಿಸುವಾಗ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಅಜ್ಞಾನಿಗಳಿಗೆ ಬಗ್ಗೆ ಮಾತಾಡ್ತಾರೆ. ಈಗ ಅಜ್ಞಾನಿಗಳಂತ ಹೇಳುವಾಗ ನೀವು ಚೆನ್ನಾಗಿ ತಿಳ್ಕೋಬೇಕು, ಅಲ್ಲಿದ್ದ ಯಹೂದ್ಯರನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ಈ ಯಹೂದ್ಯರು ಏನು ಮಾಡಿಬಿಟ್ರು ಅಂದರೆ, ಇವರು ಕೆಲವು ಸ್ಥಳಗಳನ್ನು ಹಾರಿಸ್ಕೊಳ್ತಾ ಇದ್ರು. ಈ ಮನೆಗೆ ಹೋಗಿ ನೀವು ಹೋಗ್ಬಿಡಿ, ಇನ್ನೂ ಟೈಮ್ ಬೇರೆ ಆಗ್ಬಿಡ್ತು, ಆಗಲೇ ಇನ್ನೂ ಮೆಸೇಜ್ ಸ್ಟಾರ್ಟ್ ಆಗಿಲ್ಲ. ಈಗ ಈ ಅಜ್ಞಾನಿಗಳು ಏನು ಮಾಡ್ತಾರೆ ಅಂತ ಹೇಳೋ ಸಮಯದಲ್ಲಿ, ಅಂದರೆ ಅವ್ರು ಕೆಲವು ಸ್ಥಳಗಳನ್ನು ಹಾರಿಸ್ಕೊಳ್ತಾರೆ. ಸಂತೆನ ಹಾರಿಸ್ಕೊಳ್ತಾರೆ. ಯಾಕೆ ಸಂತೆನ ಅಲ್ಲಿ ತುಂಬ ಜನ ಬರ್ತಾರಲ್ಲ, ಆಗ ಅವರು ಅಲ್ಲಿ ಅಂಥ ಸ್ಥಳಗಳಲ್ಲಿ ಎಲ್ಲಿ ಜನ ಅಲ್ಲಿ ನಿಂತು ಇವರು ಪ್ರಾರ್ಥನೆ ಮಾಡ್ತಾರಂತೆ. ದೇವ್ರು ಹೇಳ್ತಾರೆ, ನೀವು ಅವ್ರ ಥರ ನೀವು ಪ್ರಾರ್ಥನೆ ಮಾಡಬೇಡಿ ನೀವು. ಯಾಕೆ ಅಂತ ಹೇಳುವಾಗ, ಈಗ ಈ ಪ್ರಾರ್ಥನೆ ಮಾಡ್ತಾರಲ್ಲ ಈ ಪಬ್ಲಿಕ್ ಇರುವ ಸ್ಥಳದಲ್ಲಿ, ಇವ್ರು ಏನಂದರೆ ಅವರು ಜನಗಳ ಫೋಕಸ್ಸು ಇವ್ರ ಕಡೆ ಬರಬೇಕಂತ. ಈ ಜನಗಳು ಇವ್ರನ್ನ ಮೆಚ್ಚಬೇಕಪ್ಪ, ಬ್ರದರ್ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಆ ಸಿಸ್ಟರ್ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತ ಅವರು ತಮ್ಮ ಕಡೆ ಅದನ್ನು ಸೆಳ್ಕೊಳ್ಳೋಕ್ಕೆ ನೋಡ್ತಾರೆ. ಇಲ್ಲ, ನಮ್ಮ ಯಾವತ್ತೂ ಕೂಡ ಯಾರೇ ಒಂದು ವ್ಯಕ್ತಿ ಆಗಲಿ ನಮ್ಮನ್ನು ತೋರಿಸಬಾರ್ದು, ನಾವು ಯೇಸುವನ್ನ ತೋರಿಸ್ಬೇಕು. ಆಮೇಲೆ ಚೆನ್ನಾಗಿ ತಿಳ್ಕೊಳ್ಳಿ, ನಾನು ಪ್ರಾರ್ಥನೆ ಮಾಡಿ, ನಾನು ಹಿಂಗೆ ಮಾಡಿ ಹಂಗೆ ಮಾಡಿಂದ ನಿಮ್ಮ ಕಡೆ ಜನನ ಕಳ್ಕೋಬಾರ್ದು. ನೀವು ಯಾವಾಗಲೂ ಹೇಳಿ, ನಾನು ಕಷ್ಟದಲ್ಲಿ ದುಃಖದಲ್ಲಿದೆ, ದಾರಿ ತಪ್ಪಿದೆ, ನನ್ನನ್ನು
ಬದುಕಿಸುವಂತೆ, ನನ್ನನ್ನು ಬಾಳುವಂತೆ ಮಾಡಿದ ಒಂದು ಯೇಸು ಸ್ವಾಮಿ ಇದ್ದಾರೆ. ಬನ್ನಿ, ನೀ ಆತನ ಹತ್ರ ಬನ್ನಿ. ನಿಮ್ಮ ಜೀವಿತದಲ್ಲಿ ನೀವು ಮಹಿಮೆ ಕಾಣುತ್ತೀರಂತ ಯು ಹ್ಯಾವ್ ಟು ಬಿ ಗಾಡ್ ಫೋಕಸ್. ನಿಮ್ಮ ದರ್ಶನ, ನಿಮ್ಮ ಫೋಕಸ್ ದೇವರ ಕಡೆ ಇರುವಾಗ ಅಂಥ ಪ್ರಾರ್ಥನೆಗಳಿಗೆ ಖಂಡಿತ ಈ ವರ್ಷ ದೇವರು ಜಯ ಕೊಡುವರಾಗಿರ್ತಾರೆ. ಸ್ವಲ್ಪ ಬದಲಾಯಿಸಿ ಹೇಳ್ತೇನೆ ನೋಡಿ. ಕೆಲವು ಸಮಯದಲ್ಲಿ ನಾವು ಪ್ರೇಯರ್ ಹೋಗುವಾಗ ನಮ್ಮ ಮನಸ್ಸು ಹೇಳ್ತದೆ, ನೀನು ಕರೆಕ್ಟಾಗಿದೆಯಲ್ಲ, ನೀನು ಪ್ರಾರ್ಥನೆ ಮಾಡ್ತೀಯಲ್ಲ, ನೀನು ಚರ್ಚ್ಗೆ ಹೋಗ್ತಿಯಲ್ಲ, ನೀನು ತಪ್ಪದೆ ದರ್ಶನ ಭಾಗ ಕೊಡ್ತೀಯಲ್ಲ, ನೀನು ಎಷ್ಟೋ ಜನಕ್ಕೆ ಸಹಾಯ ಮಾಡ್ತೀಯಲ್ಲ, ಮತ್ತು ಯಾಕೆ ನಿನಗೆ ಅಂತ ಹೇಳಿದ ತಕ್ಷಣ ನಿನಗೆ ಯಾಕೆ ಪ್ರಾರ್ಥನೆ ಕೇಳಲಿಲ್ಲ, ನಿನಗೆ ಯಾಕೆ ಒಳ್ಳೇದಾಗಿದ್ದ ಆಗಲಿಲ್ಲ ಅಂದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ನಾವು ನಮ್ಮನ್ನೇ ಹೆಚ್ಚಿಸ್ಕೊಬಿಡ್ತೀವಿ. ಹೌದಲ್ವಾ? ಮತ್ತು ದೇವರು ಏನು ನಮ್ಮ ಪ್ರಾರ್ಥನೆಯನ್ನು ಕೇಳಿಲ್ಲ ಅಂತ ತಕ್ಷಣ ನಾವು ದೇವರಿಗಿಂತಲೂ ಹೆಚ್ಚಿಕೆ ಆಗಿಬಿಡ್ತೀವಿ. ನಾವು ಯಾವತ್ತು ದೇವರಿಗಿಂತಲೂ ನಮ್ಮನ್ನು ಹೆಚ್ಚಿಸ್ಕೊಳ್ಳೋದು ಬೇಡ. ನಾವೇನೇ ಆಗಿರಲಿ, ನಾನು ಹೇಳಿದ ಎಷ್ಟು ದಾನ ಧರ್ಮ ಏನು ಮಾಡಿದ್ರು ಕೂಡ ದೇವರ ಹತ್ರ ಹೋಗುವಾಗ ಎಲ್ಲ ನಿನ್ನ ಕೃಪೆ ದೇವರಪ್ಪ, ಎಲ್ಲ ಈಗ ಏನಾಯಿತು, ನಾವು ಮಾಡಿದ್ದು, ಪ್ರಾರ್ಥನೆ ಮಾಡಿದ್ದು, ಬೈಬಲ್ ಓದಿದ್ದು, ಕೊಟ್ಟಿದ್ದು ಅದು ಲೆಕ್ಕಕ್ಕೆ ಬರೋದಿಲ್ಲ. ದೇವರನ್ನ ಫೋಕಸ್ ಮಾಡೋ ಸಮಯದಲ್ಲಿ ಅಂಥ ಪ್ರಾರ್ಥನೆ ಖಂಡಿತವಾಗಿ ದೇವರು ಸದುತ್ರ ಕೊಡುವರಾಗಿದ್ದಾರೆ. ಹಲವಿಯ ಕಷ್ಟಗಳು ಬರಲ್ಲ, ತೊಂದರೆಗಳು ಬರೋದಿಲ್ಲ, ನಾನು ಹೇಳಿಲ್ಲ, ಹಾಗೆ ಬರ್ತದೆ. ಯಾವತ್ತೂ ಕೂಡ ನಾವು ಮಾಡಿ ಪಿಕ್ಚರ್ಗೆ ತರಲೇಬಾರದು. ನಮಗೆ ದೇವರು ಮಾಡಿದ್ದು ಎಷ್ಟೋ ಮಾಡಿದ್ದಾರೆ. ಆಗ ಒಂದು ನಮ್ಮ ಫೋಕಸ್ ಅಲ್ಲ, ದೇವರೇ ನಮಗೆ ಫೋಕಸ್ ಆಗಿರೋ, ಅವರೇ ನಮ್ಮನ್ನು ನಂಬಿಕೆಯನ್ನು ಪ್ರಾರಂಭ ಮಾಡಿ ನಂಬಿಕೆಯನ್ನು ಮುಗಿಸುವ ಯೇಸುವನ್ನೇ ನೋಡಿ ನಿಮ್ಮ ಓಟವನ್ನು ನೀವು ಓಡಬೇಕಂತ ಇಬ್ರಾಯರ್ಲಿ ಓದ್ತೀವಿಲ್ಲ 12ನೇದಲ್ಲಿ, ಆಗ ಆತನೇ ನೋಡಿ ಓದಬೇಕು. ಎರಡನೇದಾಗಿ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಅಂತ ಯೇಸು ಸ್ವಾಮಿ ಹೇಳ್ಕೊಟ್ಟು ಏನು ಹೇಳಿದ್ರು, ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ ಪ್ರಾರ್ಥನೆ ಹೇಳ್ಕೊಟ್ರು. ಈಗ ಕೆಲವರು ಏನು ಮಾಡ್ಬಿಟ್ಟು ಗೊತ್ತಾ, ಕೆಲವರು ಕ್ರೈಸ್ತರು ಅಂತ 10 ವರ್ಷ 20 ವರ್ಷ 50 ವರ್ಷ ಕ್ರೈಸ್ತರು ಏನು ಮಾಡ್ಬಿಟ್ರು ಅಂದರೆ ಅದನ್ನೇ ಹಿಡ್ಕೊಬಿಟ್ಟಿದ್ದಾರೆ. ಇದುವರೆಗೂ ನೀವು ಅವ್ರ ಮನೆಗೆ ಹೋಗಿ ಪರಲೋಕದಲ್ಲಿರೋ ನಮ್ಮ ತಂದೆ ಆ ಪ್ರಾರ್ಥನೆ ಹೇಳ್ತಾರೆ, ಅದಾದಮೇಲೆ ಒಂದು ಮರಿಯಾಳು ಪ್ರಾರ್ಥನೆ ಇರ್ತಾರೆ, ಅದನ್ನು ಹೇಳಿ ಅವ್ರು ಮುಗಿಸ್ಬಿಡ್ತಾರೆ ಅವರು. ಇಲ್ಲಂದ್ರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿ ಸಮಯದಲ್ಲಿ ಏನೋ ಒಂದು ಹಿಡ್ಕೊಂಡಿರ್ತಾರೆ, ಹಿಂಗೆ ಮಾಡ್ಕೊಂಡು ಏನೋ ಹೇಳಿದನೇ ಹೇಳ್ತಾರೆ. ದೇವರು ಏನು ಹೇಳ್ತಾರೆ, ಒಂದು ಪ್ಯಾಟರ್ನ್ ಕೊಟ್ಟರು, ನೀವು ಹೀಗೆ ಪ್ರಾರ್ಥನೆ ಮಾಡಿ ಅಂತ ಹೇಳುವಾಗ ನಿಮಗೆ ಪರಲೋಕದಲ್ಲಿ ಒಂದು ತಂದೆ ಇದ್ದಾರೆ. ಹಲ್ಲೆಲೂಯಾ. ಆ ತಂದೆ ಹತ್ರ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳಿದೆ ಹೊರತು ಹೀಗೇನೇ ಅಂತ ಹೇಳಲಿಲ್ಲ. ಆಗ ನಾನು ಏನು ಹೇಳ್ತೀನಿ ಅಂದರೆ, ನೀವು ದೇವರ ಸಮ್ಮುಖದಲ್ಲಿ ಹೋಗುವಾಗ ಮನಸ್ಸು ತೆರೆದು ಪ್ರಾರ್ಥನೆ ಮಾಡಿ, ಮನಸ್ಸು ತೆರೆದು ದೇವ್ರನ್ನ ಕೇಳುವ. ಒಂದೊಂದು ವಾರ ದೇವರೇ ಈ ವರ್ಷ ನಮ್ಮ ಜೊತೆ ಇರ್ತೀನಿ ಅಂತ ಹೇಳಿದಿರಲ್ಲ, ಒಂದನೇ ಸ್ವಾಮಿ ಈ ವರ್ಷ ನಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದ್ಯಾ ದೇವ್ರು, ಇದುವರೆಗೂ ಕಾಣ್ದಿರೋ ಮಹಿಮೆ, ಇದುವರೆಗೂ ಕಾಣ್ದಿರೋ ಸಮಾಧಾನ ನಮಗೆ ಕೊಡ್ತೀನಿ ಅಂತ ಹೇಳಿದ್ದೇವೆ. ನಂಬ್ತೀನಿ ದೇವರೇ, ಹಾಗೆ ಆಗಲಿ ದೇವರೇ. ಅಪ್ಪ ಕಳೆದ ವರ್ಷ ಎಷ್ಟೋ ಪ್ರಾಬ್ಲಮ್ ಎಲ್ಲ ಸಂಧಿಸ್ತೀನಿ, ಆದರೆ ನಂಬ್ತೀನಿ ದೇವ್ರೆ. ನೋಡಿ, ಈ ಪ್ರಾರ್ಥನೆ ಲೈವ್ ಪ್ರಾರ್ಥನೆ, ಇದು ನಿಜ ಪ್ರಾರ್ಥನೆ. ಇದು ಅದನ್ನು ಬಿಟ್ಟು ಅವ್ರು ಏನೋ ಅದನ್ನೇ ವರ್ಷ ಹೇಳ್ತಾರೆ. ಹೀಗೆ ಬಿಡಿ, ಕೆಲವ್ರು ಏನು ಮಾಡ್ತಾರೆ, ಒಂದು ಪುಸ್ತಕಗಳನ್ನೇ ಅದನ್ನೇ ಹಾಗೇ ಅದು ಹೇಳುವರಾಗಿರ್ತಾರೆ. ಹಾಗಲ್ಲ. ನಾನು ಒಂದು ಮದುವೆಗೆ ಹೋಗಿದೆ, ಆ ಮದುವೆ ಆ ಫಾದರ್ ಮದುವೆ ನಡೆಸಿದ್ರು, ಎಲ್ಲ ಬುಕ್ಕಲ್ಲೇ ನೋಡಿ ಓದ್ಬಿಟ್ರು, ಒಂದು ಕೂಡ ಸ್ವಂತನೇ ಹೇಳಿಲ್ಲ. ಲಾಸ್ಟ್ ಗಂಡ ಹೆಂಡತಿ ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ಆಗ ಮನಸ್ಸು ತೆರೆದು ಆಶೀರ್ವದಿಸಪ್ಪ, ಚೆನ್ನಾಗಿರಿ ನೀವು ಅಂತ ಒಂದು ಅದ್ರಿಗೂ ಬುಕ್ಕಲ್ಲೇ ಓದಿ, ನೀವು ಹೀಗೆ ನೀವು ಹಾಗೆ ಇರಲಿ ಅಂತ ಆಶೀರ್ವಾದ ಕೂಡ ಬುಕ್ಕಲ್ಲಿ ಓದುವರಾಗಿದೆ. ಆಗಲ್ಲ. ಕೆಲವು ಪ್ರಾರ್ಥನೆ ಎಲ್ಲ ಬುಕ್ಕಲ್ಲೆಲ್ಲ ಬರಬಾರ್ದು, ಹೃದಯದಿಂದ ಬರಬೇಕು. ದೇವರೇ, ಈ ಜನಗಳು ತಿಳ್ಕೊಳ್ಳಿ ನೀನೇ ಸತ್ಯ ದೇವರಂತ. ಬೆಂಕಿ ಇಳಿಲಿ ದೇವರೇ ಅಂತ ಎಲ್ಲಿಯ ಎಷ್ಟು ಹೇಳಿದ್ರು, ಹಾಗೇ ಬೆಂಕಿ ಇಳಿತು ಅಂತ ನಾನು ನೋಡ್ತೀವಿ. ನೀನು ಹೋಗು, ನೀನು ನಂಬಿಕೆಯಿಂದ ಆಗಲಿ ಅಂತ ಆ ಸ್ತ್ರೀ ಹೇಳುವಾಗ ಆಕೆಗೆ ಪರಿಪೂರ್ಣ ಸೌಖ್ಯವಾಯಿತು. ಆಗ ದೇವರು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ನಮ್ಮನ್ನು ಗುಣಪಡಿಸಲಿಕ್ಕೆ, ನಮಗೆ ಸದುತ್ರ ಕೊಡಲಿಕ್ಕೆ ಶಕ್ತನಾಗಿದ್ದಾರೆ. ಹಾಗೆ ಹೀಗೇನೆ ಅಂತ ಅಲ್ಲ, ಪ್ರಾರ್ಥನೆ ಅಂದರೆ ಚೆನ್ನಾಗಿ ತಿಳ್ಕೊಳ್ಳಿ, ತಂದೆ ಜೊತೆ ಕಳೆಯುವ ಒಂದು ಸಮಯ ಅದು. ಅದೊಂದು ಸಮಯ. ಹಾಗಲ್ಲ, ಹೀಗೇನೇ ಅಂತ ಅಲ್ಲ, ನೀವು ಹೃದಯ ತೆರೆದು. ನನಗೆ ಎಷ್ಟೋ ಜನ ನನ್ನ ಹತ್ರ ಬಂದು, ಪಾಸ್ಟರ್ ಹೀಗೆ ಅಂತ ಹೇಳುವಾಗ ನಾನು ಹೇಳಿದ್ದೀನಿ, ನನ್ನ ಹತ್ರ ಹೇಗೆ ಹೇಳಿದ್ರಿ ಹಾಗೆ ಅವ್ರ ಹತ್ರ ಹೇಳಿ ಅಂತ ಹೇಳಿದ್ದೀನಿ. ಕೆಲವರು ಯಾರಿಗೂ ಎಕ್ಸ್ಪೀರಿಯನ್ಸ್ ಇರ್ತದೆ, ನೀವು ಹೀಗೇ ಅವ್ರ ಹತ್ರ ಹೇಳಿ. ಆತನು ನಮಗೆ ಸದುತ್ರ ಕೊಡುವ ಒಳ್ಳೆ ದೇವರಾಗಿದ್ದಾರೆ. ಈಗ ನೋಡಿ, ಕೆಲವು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಾಗ ನಾವು ಏನೇನೋ ತಿಳ್ಕೊಳ್ತೀವಿ, ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರ, ಹಾಗೆ ಇಲ್ಲ. ಇವತ್ತೊಂದು ಸತ್ಯನ ನಾವು ತಿಳ್ಕೊಂಡು ಹೋಗ್ತೀವಿ. ನಾವು ವಾಕ್ಯದಲ್ಲಿ ನಾವು ನೋಡ್ತೀವಿ, ರೋಮಪುರದವರಿಗೆ ಬರೆದಿರುವ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 26ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟಿರುವ ಕಾರಣದಿಂದ ಅವರ ಮಕ್ಕಳಾಗಿದ್ದೀವಿ ನಾವು.
ಯಾಕೆ ನಾವು ಮಕ್ಕಳಾಗಿದ್ದೀವಿ? ಯೇಸುವನನ್ನು ನಂಬಿದ್ದೀವಿ. ಯೋಹನ 1:12 ವಾಕ್ಯ ಹೇಳ್ತದೆ, ಆತನನ್ನು ಅಂಗೀಕರಿಸಿದವರು, ಆತನ ಹೆಸರಲ್ಲಿ ನಂಬಿಕೆ ಇಟ್ಟವರಿಗೆ ದೇವರು ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಾಳೆಯಿಂದ ನೀವು ಆ ಮಲೆ ಪ್ರದೇಶಕ್ಕೆ ಹೋಗುವಾಗ, ಪ್ರಾರ್ಥನೆಗೆ ಹೋಗುವಾಗ ನಿಮಗೆ ಒಂದು ಗ್ಯಾರಂಟಿ ಇಡಬೇಕು, ನಾನು ತಂದೆ ಜೊತೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಕೆಲವು ಪ್ರಾಬ್ಲಮ್ ಇದೆ ಫ್ಯಾಕ್ಟ್ರಿಲಿ, ಅದನ್ನು ತಿಳಿಸಿ ಕೆಲವು ಆಲೋಚನೆ ಹೊಂದ್ಕೊಂಡು ಬರ್ತೀನಿ, ಕೆಲವು ಅಗತ್ಯಗಳಿದೆ. ಕೆಲವು ಸಮಯದಲ್ಲಿ ಅಗತ್ಯ ಅಂದರೆ ಅದು ಜ್ಞಾಪಕ ಬಂದ್ಬಿಡ್ತು. ಈಗ ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಕೆಲವರು ಹೇಗೆ ಪ್ರಾರ್ಥನೆ ಮಾಡ್ತಾರೆ ಅಂದರೆ, ಯಾವುದಾದ್ರೂ ಕಾಯಿಲೆ ಬಂದುಬಿಟ್ರೆ ಅವಾಗ ದೇವ್ರ ಜ್ಞಾಪಕ ಬಂದ್ಬಿಡ್ತಾರೆ, ದೇವರೇ ಈ ಕಾಯಿಲೆ ವಾಸಿ ಮಾಡಿಬಿಡು. ಇಲ್ಲಾಂದ್ರೆ ಕೆಲವ್ರಿಗೆ ಯಾರು ವಾರ್ನ್ ಮಾಡ್ತಾರೆ, ನೋಡು ನಿನಗೆ ನಾಳೆ ಮಾಡ್ತೀನಿ, ನಾನು ತೋರಿಸ್ತೀನಿ. ಅವಾಗ ಭಯ ಇವರಿಗೆ, ದೇವರೇ ಅವರು ಹಂಗೆ ಮಾಡ್ತೀನಿ ಅಂತೇಳಿ ಹಿಂಗೆ ಮಾಡಿದ್ದಾರೆ, ಕಾಪಾಡು ದೇವರೇ. ನಮ್ಮ ಮನೇಲಿ ಒಬ್ಬ ಇದ್ದಾನೆ, ಅವನಿಗೆ ಅವಾಗವಾಗ ನಾನು ಜ್ಞಾಪಕ ಮಾಡ್ಕೊಳ್ತಾನೆ, ಒಂದು 500 ರೂಪಾಯಿ ಬೇಕು ಶೂ ತಗೊಳ್ಳೋಕ್ಕೆ, ಒಂದು 1000 ರೂಪಾಯಿ ಬೇಕು, ಅವ್ರಿಗೆ ಕಾಸು ಬೇಕಂತ ಮಾತ್ರ ಜ್ಞಾಪಕ ಬರ್ತೀನಿ ನಾನು. ಹಾಗಲ್ಲ, ಅಲ್ಲಲ್ಲ, ಒಂದು ಉದಾಹರಣೆ ಹೇಳಿದೆ. ಹಾಗೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಒಂದು ಇರುವಾಗ ಮಾತ್ರ ತಂದೆನ ನೆನೆಸ್ಕೊಳ್ಳೋರಾಗಿರಬಾರ್ದು. ಪ್ರಾರ್ಥನೆ ಒಂದು ಸಂಬಂಧ, ಕ್ರೈಸ್ತ ಜೀವಿತನೇ ಒಂದು ಸಂಬಂಧ. ಆಗ ಯಾವುದೋ ಒಂದು ಅಗತ್ಯಕ್ಕಾಗಿಲ್ಲ, ಯಾವುದೋ ಭಯಕ್ಕಾಗಿ, ಯಾವುದೋ ಒಂದು ಕಾಯಿಲೆ ವಾಸಿಯಾಗಕ್ಕಾಗಿ ನಾವು ಹೋಗೋದು ಬೇಡ. ಯಥಾ ಪ್ರಕಾರವಾಗಿ ದಾನಿಯೇಲ್ ಹಾಗೆ ದಿನಾ ನೀವು ಹೋಗಿ ಅವ್ರನ್ನ ಸಂಧಿಸಿ, ದಿನಾ ನೀವು ಮಾತಾಡಿ, ನಾಳೆ ಏನೇ ಬಂದರೆ ಕೂಡ ನೀ ಕೇಳೋಕ್ಕಿಂತ ಮುಂಚೆನೇ ಸದುತ್ತರ ಕೊಡುವ ದೇವರಾಗಿರ್ತಾರೆ. ಹಾಗೆ ಹೋಗ್ಬೇಕಂದ್ರೆ ನಿಮಗೆ ನಿಶ್ಚಯ ಇರಬೇಕು. ಏನು ನಿಶ್ಚಯ? ನಾವು ಅವರ ಮಕ್ಕಳಾಗಿದ್ದೀವಿ. ರೋಮಪುರದಲ್ಲಿ ಬರೆದಿರೋ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ನೀ ಅಪ್ಪ ತಂದೆ ಅಂತ ಕರೆಯುವ ಪುತ್ರ ಸ್ವೀಕಾರವನ್ನು ಕೊಟ್ಟಿದ್ದಾರೆ. ನಾವು ಮತ್ತೆ ಭಯದಲ್ಲಿ ಬೀಳಬಾರ್ದು, ಮತ್ತೆ ನಾವು ಕನ್ಫ್ಯೂಸ್ ಆಗಬಾರ್ದು. ನಮಗೆ ದೇವರ ಅಪ್ಪ ಅಂತ ಕರೆಯುವ ಅಧಿಕಾರ ಕೊಟ್ಟಿರೋದ್ರಿಂದ ದೇವರ ಮಕ್ಕಳಿಗೆ ನಾನು ನೀವು ಧೈರ್ಯವಾಗಿ ಆತನ ಸಮ್ಮುಖದಲ್ಲಿ ಅಪ್ಪ ಅಂತ ನಾವು ಕರೆಯುವರಾಗಿರೋಣ. ಯೋಹನ 8ನೇ ಅಧ್ಯಾಯದಲ್ಲಿ ಯೋಹನ 8:44 ಅದನ್ನು ಯೋಹನ 8:44 ಹೇಳ್ತದೆ, ಒಂದು ದಿವಸ ನಮ್ಗೆ ಯಾರು ತಂದೆ ಆಗಿದ್ರಂತೆ? ಸೈತಾನ್ ತಂದೆ ಆಗ್ಬಿಡು ಅಂದರೆ, ಆದರೆ ಅವನ ಕೈನ ಬಿಡಿಸ್ಬಿಟ್ರೆ ನಮ್ಮನ್ನು. ಹಲ್ಲೆಲೂಯಾ. ಕೊಲೋಸ್ಯರು 1:13 ನೋಡ್ತೀವಿ, ಕತ್ತಲಿಂದ ನಮ್ಮನ್ನು ಬೆಳಕಿಗೆ ತಂದಿರೋದ್ರಿಂದ ಈಗ ಅವನಲ್ಲ ನಮಗೆ ತಂದೆ. ನನಗೂ ನಿಮಗೆ ದೇವರು ಯೇಸು ನಮ್ಮ ತಂದೆಯಾಗಿರೋದ್ರಿಂದ ಧೈರ್ಯವಾಗಿ ಮನಸ್ಸು ತೆರೆದು ಪ್ರಾರ್ಥನೆ ಮಾಡಿ. ನಾನು ಇನ್ನೊಂದನ್ನು ಹೇಳ್ತೀನಿ ನೋಡಿ, ನಾವೇನು ಪ್ರಾರ್ಥನೆ ಮಾಡೋದು? ಈ ವಾಕ್ಯ ಓದಿ ನಿಮ್ಗೆ ಗೊತ್ತಾಗ್ತದೆ. ಯೋಹನ 17ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಓದಿ. ಯೋಹನ 17ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ. ಈಗ ನೋಡಿರಿ, ಇವತ್ತು ಲೋಕಗೆಲ್ಲ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡೋದಿಲ್ಲ. ಯಾಕೆಂದರೆ ಲೋಕನೆಲ್ಲ ದೇವರು ಸೃಷ್ಟಿ ಮಾಡಿದರು, ಅವರೆಲ್ಲ ಅಂಗೀಕರಿಸಿ ಹೋಗ್ಬಿಟ್ರು ದೇವ್ರನ್ನ. ಆದರೆ ನಾನು ನೀವು ಯೇಸುವನ್ನು ಅಂಗೀಕರಿಸಿದ್ದೀವಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ದೇವರೇ ನೀನು ನನ್ನ ಕೊಟ್ಟಿರುವ ಏವಿನ ಹೆಸರಲ್ಲಿ ಬಂದಿರೋ ನಮ್ಮನ್ನು ನೋಡಿ ಹೇಳ್ತಾರೆ ಯೇಸು ಸ್ವಾಮಿ, ದೇವ್ರು ನೀವು ಅವ್ರು ಕೊಟ್ಟಿರ, ಅವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ಹಲ್ಲೆಲೂಯಾ. ಅವಾಗ ನಮಗೆ ಇವತ್ತಿನ ಒಂದು ಸತ್ಯ ನಮಗೆ ಗೊತ್ತಿರಲಿ, ನಮ್ಮ ಪ್ರಾರ್ಥನೆಯಿಂದ ನಾವು ಚೆನ್ನಾಗಿರ್ತೀವಿ ಅಂತ ತಿಳ್ಕೊಬಿಡೋದು. ನಮಗೋಸ್ಕರ ಯೇಸು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರ ಪ್ರಾರ್ಥನೆಯೇ ನಮಗೆ ಕಳೆದ ವರ್ಷ ಎಲ್ಲ ಕಾಯಿಲೆಗಳಿಂದ ಕಾಪಾಡಿದ್ದು. ಅವರ ಪ್ರಾರ್ಥನೆಯೇ ಎಷ್ಟು ಅಗತ್ಯಗಳಿತ್ತು ಅದೆಲ್ಲ ನಮ್ಮನ್ನು ಸಂಧಿಸಿದ್ದು. ನಮ್ಮ ಪ್ರಾರ್ಥನೆ ಅಲ್ಲ, ಯೇಸುವಿನ ಪ್ರಾರ್ಥನೆಗೆ. ಅವರು ನಮ್ಮ ಪ್ರಾರ್ಥನೆ ಮಾಡುವಾಗ ನೀವು ಕೂಡ ಆ ಯೇಸು ಕ್ರಿಸ್ತನೊಂದಿಗೆ ಕನೆಕ್ಟ್ ಆಗಿ, ಜಗತ್ತಿಗಾಗಿ, ಜನಗಳಿಗಾಗಿ, ನಶಿಸಿ ಹೋಗುವ ಈ ಆತ್ಮಗಳಿಗಾಗಿ ಪರ್ವತದ ಮೇಲೆ ಹೋಗುವಾಗ ತಂದೆಯಾದ ದೇವರದಲ್ಲಿ ಸಂತೋಷ ಪಡುವರಾಗಿದ್ದಾರೆ. ಹಲ್ಲೆಲೂಯಾ. ಅಪೊಸ್ತಲ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಒಂದು ದಿವಸ ಪೌಲಲ್ಲಿ ಸೇವೆ ಮಾಡಕ್ಕೆ ಹೋಗಿರುವಾಗ ಒಂದು ಕಡೆ ಬರ್ತಾರೆ, ಅನ್ಯ ದೇವರಿಗೆ ಆರಾಧನೆಯಿಂದ ಬರೆದಿರ್ತಾರೆ. ಆಗ ಪೌಲ್ ಹೇಳ್ತಾರೆ, ಅಪ್ಪ ನೀ ಅನ್ಯ ದೇವರಂತ ಬರೆದಿದ್ದೀರಲ್ಲ, ಗೊತ್ತಿಲ್ಲದೆ ದೇವರ ಕನ್ನಡದಲ್ಲಿ ತಿಳಿದಿರುವ ದೇವರಂತ ನೀವು ಆರಾಧನೆ ನಿಮಗೆ ತಿಳಿಸ್ತೀನಿ. ಒಂದು ಯೇಸು ಅಂತ ಒಂದು ದೇವರಿದ್ದಾರೆ ಅಂತ ಅವರಿಗೆ ತಿಳಿಸಿದರು. ಇವತ್ತು ನಾನು ನೀವು ತಿಳಿದಿರುವ ದೇವರನ್ನು ಆರಾಧಿಸ್ತಲ್ಲ, ನಾನು ನೀವು ಆರಾಧಿಸುವ ದೇವರು ಅವರ ಹೆಸರು ಯೇಸು ಕ್ರಿಸ್ತನಾಗಿದ್ದಾರೆ. ಹಲ್ಲೆಲೂಯಾ. ಅವರ ತಂದೆಯಾದ ದೇವರಾಗಿದ್ದಾರೆ, ನಿತ್ಯನಾದ ತಂದೆಯಾಗಿರೋದ್ರಿಂದ ಇವತ್ತಿಂದ ಇಲ್ಲ ನಾಳೆಯಿಂದ ನೀವು ಧೈರ್ಯವಾಗಿ ಹೋಗಿ ಆತನ ಸಮ್ಮುಖದಲ್ಲಿ ಬೇಡಿಕೊಳ್ಳಿರಿ. ಆ ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ. ಅಪೊಸ್ತಲರಲ್ಲಿ 23:4 ವಾಕ್ಯದಿಂದ ಓದಿ. 23ನೇ ವಾಕ್ಯದ ಜಗತ್ತನ್ನು ಅದರಲ್ಲಿ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗೆಗಳಲ್ಲಿ ವಾಸ ಮಾಡುವನಲ್ಲ, ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂತಾದೆಲ್ಲವನ್ನು ಕೊಡುವನಾಗಿಯಲಾಗಿ ಕೊರತೆ ಇದ್ದವನಂತೆ ಮನುಷ್ಯನ ಕೈಗಳಿಂದ ಸೇವೆ ಹೊಂದುವನು ಅಲ್ಲ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು
ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಸಾಕು, ಅದನ್ನು ನೆಕ್ಸ್ಟ್ ವೀಕ್ ಮಾಡಿ. ಸಮಯದಿಂದ ಎಲ್ಲರೂ ಹೇಳಿ, ದೇವರು ನಮ್ಮೊಬ್ಬರಿಗೂ ಅವರು ದೂರವಿಲ್ಲ. ಅಲ್ಲೂಯ್ಯ. ಈಗ ನಿಮಗೆ ದೇವರು ದೂರ ಇದ್ದಾರೆ ಅಂತ ತಿಳ್ಕೊಬಿಡಿ. ದೇವರು ನಮ್ಮ ಜೊತೆನೇ ಇದ್ದಾರೆ. ದೇವರು ನಮ್ಮ ಕೂಗಿಗಿಂತ ಮುಂಚೆನೇ ನಮಗೆ ಸದುತ್ತರ ಕೊಡಲಿಕ್ಕೆ ಕಾಯ್ತಾ ಇದ್ದಾರೆ. ಅಲ್ಲೂ ಯಾವತ್ತೂ ನಿಮ್ಮ ಮನಸ್ಸಿಗೆ ಇವತ್ತಿಂದ ನಾವು ಸತ್ಯವನ್ನು ತಿಳಿದೀವಿ, ಸತ್ಯ ನಮ್ಮನ್ನು ಬಿಡುಗಡೆ ಮಾಡಿದೆ. ನಮ್ಮ ದೇವರು ದೂರ ಇರುವ ದೇವರಲ್ಲ, ನಮ್ಮ ದೇವರು ಹತ್ತಿರ ಇರುವ ದೇವರು. ನಾವು ಕೆಲವು ಸಮಯದಲ್ಲಿ ನಾವು ಹೇಳಿದೆ ನೋಡಿ, ಅನ್ನ ಪ್ರಾರ್ಥನೆ ಕೂಡ ಮಾಡಲಿಲ್ಲ, ಆ ಮನಸ್ಸನ್ನೇ ತಿಳಿದು ಆಶೀರ್ವದಿಸಿದ ಆ ದೇವರು ನಮ್ಮ ಜೊತೆ ಇದ್ದಾರೆ. ಈ ವರ್ಷ ನಮ್ಮನ್ನು ಅವರು ಪರಾಮರಿಸುವ ವರ್ಷ. ಈ ವರ್ಷ ನಮ್ಮನ್ನು ದಾನಿಯೇಲ್ ಹಾಗೆ ಒಂದು ಶ್ರೇಷ್ಠವಾದ ವರ್ಷವಾಗಿ ನಡೆಸುವರಾಗಿರ್ತಾರೆ. ಅದು ಮಾತ್ರ ಅಲ್ಲ, ನಾನು ನೀವು ಆತನ ಸಮ್ಮುಖದಲ್ಲಿ ಸಮಯವನ್ನು ಕಳೆಯೋಣ. ಆಮೆನ್. ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ತಂದೆ ಆ ದೇವರೇ, ಮಲೆ ನಾಡಿಗೆ ಹೋಗಿರಿ ಅಂತ ಹೇಳಿದ ಹಾಗೆ ದೇವರು ಇವತ್ತು ಈ ವರ್ಷ ದೇವರು ಇವತ್ತಿಂದಲೇ ನಾವು ನಿನ್ನ ಸಮ್ಮುಖದಲ್ಲಿ ಹೆಚ್ಚಾದ ಸಮಯವನ್ನು ಕಳೆಯುವಂತೆ ದೇವರಪ್ಪ ನಮಗೆ ಕೃಪೆ ಮಾಡು. ದೇವರಪ್ಪ ಕೃಪೆ ಮಾಡು ದೇವರೇ. ನಮ್ಮ ಹತ್ರ ಇರುವುದಕ್ಕಾಗಿ ಸ್ತೋತ್ರ, ನಮಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಸ್ತೋತ್ರ, ಅಪ್ಪ ಅಂತ ಕರೆಯುವ ಅಧಿಕಾರವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ದೇವರಪ್ಪ. ಅಜ್ಞಾನಿಗಳಾಗಿ ದೇವರಪ್ಪ ನಾವಿಲ್ಲದೆ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಈ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್ ಆಮೇನ್. ಈ ಹೋಗೋ ಸಮಯದಲ್ಲಿ ನಿಮಗೆ ಕ್ಯಾಲೆಂಡರ್ ತಂದಿದ್ದೀವಿ, ಕ್ಯಾಲೆಂಡರಲ್ಲಿ ತಗೊಳ್ಳಿ. ಟೈಮಿಂಗ್ಸ್ ಇರ್ತದೆ, ಪ್ರಾರ್ಥನೆಗಳಲ್ಲಿ ಲಿಸ್ಟ್ ಇರ್ತದೆ. ನೀವು ಬಂದು ಭಾಗವಹಿಸ್ರಿ. ನಾವು ಹಾಡನ ಎಲ್ಲರ ಎದ್ದು ನಿಂತು ಆಶ್ರಯ ನೀನೇ ಸಯ್ಯ, ನನ್ನ ಆಧಾರ ನೀನೇ ಅಂತ ನಾ ಸೇರಿ ಹಾಡನ್ನು ಎಲ್ಲರೂ ಹೇಳಿ. ಎಬಿನೇಸರ್, ಇದುವರೆಗೂ ನಮ್ಮನ್ನು ನಡೆಸಿದ ದೇವರು ಹೊಸ ವರ್ಷದಲ್ಲಿ ಕೂಡ ಮಹಿಮೆಯಾಗಿ ನಮ್ಮನ್ನು ನಡೆಸುವುದಕ್ಕಾಗಿ ನಾವು ವಂದನೆ ಮಾಡ್ತೀವಿ ದೇವರಪ್ಪ. ಕೈಗಳಲ್ಲಿ ತಗೊಂಡ್ರೆ ಕಾಣಿಕೆ ನನ್ನ ಜೊತೆ ಸೇರಿ ಹೇಳಿ. ಯೇಸು ಸ್ವಾಮಿ, ಈ ಬೀಜಗಳಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ನೀವು ಹೇಳಿದಿರಲ್ಲ, ನಿಮ್ಮ ಕಾಣಿಕೆಗಳನ್ನು ದಶಮ ಭಾಗಗಳನ್ನು ಆಲೆಗೆ ತನ್ನಿರಿ, ಆಗ ನಾನು ಆಕಾಶದ ದ್ವಾರಗಳನ್ನು ತೆರೆದು ಸ್ಥಳ ಹಿಡಿಸಲಾರದಷ್ಟು ಆಶೀರ್ವದಿಸುವನು. ನೀವು ಹೇಳಿದಿರಲ್ಲ, ನಿಮ್ಮ ವಾಕ್ಯ ಪ್ರಕಾರ ನಾವು ದೇವರಪ್ಪ ಈ ಬೀಜಗಳನ್ನು ಬಿತ್ತುತ್ತಾ ಇದ್ದೀವಿ. ಇವತ್ತು ನಮಗೆ ಆಕಾಶ ತೆರೆದು ಸ್ಥಳ ಹಿಡಿಯಲಾರದಷ್ಟು ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ನಾವು ವಂದನೆ ಮಾಡುತ್ತೇವೆ. ನಾವು ಅನೇಕರಿಗೆ ಆಶೀರ್ವಾದವಾಗಿರುವಂತೆ ನಮ್ಮ ಕರಗಳನ್ನು ನಿಮ್ಮ ಬಲಪಡಿಸು. ದೇಶಗಳಿಗೆ ನಾವು ಸಾಲ ಕೊಡುವರಾಗಿರ್ತೀವಿ, ನಾವು ಸಾಲ ತಗೊಳ್ಳುವುದಿಲ್ಲ. ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ. ಆಮೆನ್. ಅದು ಹಾಗೆ ಆಗಲಿ. ಆಮೆನ್. ನಾವು ದೇಶಗಳಿಗೆ ಕೊಡುವ ಹಾಗೆ ನಮ್ಮನ್ನು ದೇವರು ಆಶೀರ್ವದಿಸುವರಾಗಿರ್ತಾರೆ. ನಂಬಿ ಸಿರಿಗಳನ್ನು ಆಶ್ರಯ ಆಶ್ರಯವು ನೀನೇ ಸಯ್ಯ, ಆಧಾರ ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ಆಧಾರ ನೀನೇ ಸಯ್ಯ. ಸಂತೋಷವಾಗಿ ಆರಾಧನೆ 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 ನಿನ್ನಿಂದಾಗದ ಕಾರ್ಯವು ನಿನ್ನಿಂದೆಲ್ಲವೂ ನಿನ್ನಿಂದಾಗದ ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ. ಸರಿ ಹೇಳೋಣ. ಇದುವರೆಗೆ ನಡೆಸಿದ ಎಬಿನೇಸರ್, ನನ್ನ ನಡೆಸಿದ ಎಬಿನೇಸರ್ ನೀನೇ. ಆಶ್ರಯ ನೀನೇ ಸಯ್ಯ,
ಆಶ್ರಯವು ಆಧಾರ ನೀನೆ, ನಿನ್ನ ಪ್ರೀತಿಯ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲಿ. ಈ ವರ್ಷ ಯೇಸಪ್ಪನ ಪ್ರೀತಿ ನಮಗೆ ಸಾಕು. ಅವರ ಆಶೀರ್ವಾದಕ್ಕಿಂತಲೂ ಅವರ ಪ್ರೀತಿ, ಕರುಣೆ, ದಯೆ ನನ್ನ ನಡೆಸು. ನನ್ನ ನನ್ನ ನಡೆಸುವ ನನ್ನ ಕುರುಬನೇ ದೇವಾರುವ. ಸರಿ ಹೇಳೋಣ. ಆಶ್ರಯವು ನೀನೇ ಸಯ್ಯ, ಆಶ್ರಯವು ನೀನೇ ಸಯ್ಯ, ಆಧಾರ ನೀನೇ ಸಯ್ಯ. ಆರಾಧನೆ ಆರಾಧನೆ ಎಸಪ್ಪ, ಈ ವರ್ಷ ಆರಾಧಿಸುವ ವರ್ಷವಾಗಲಿ ಡ್ಯಾಡಿ. ಎಬಿನೇಸರ್ ಸಭೆಗೆ ಸ್ತುತಿಸುವ, ಆರಾಧಿಸುವ. ಆರಾಧನೆ 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 ಆರಾಧನೆ. ಆತನ ಸ್ತುತಿಯು ಎಬಿನೇಸರ್ ಸಭೆ ಮಕ್ಕಳ ಬಾಯಲ್ಲಿ ಯಾವಾಗಲೂ ಇರುವುದು. ಆಮೆನ್ ಹೇಳಿದ್ರ? ಆತನ ಸ್ತುತಿಯು ನಮ್ಮ ಬಾಯಲ್ಲಿ ಯಾವಾಗಲೂ ಇರುವುದು. ಆಮೆನ್. ಸ್ತುತಿಸುವರು ಫಲಭರಿತರಾಗಿರ್ತಾರೆ. ಸ್ತುತಿಸುವ ಹತ್ರ ಸೈತನ್ ಬರೋದೇ ಇಲ್ಲ. ಸ್ತುತಿಸುವಾಗ ದೇವರ ಸಾನ್ನಿಧ್ಯ ಇರ್ತದೆ. ದೇವರ ಸಾನ್ನಿಧ್ಯ ಮುಂದೆ ಯಾವ ರೋಗವಾಗಲಿ ಸೈತನಾಗಲಿ ನಿಲ್ಲುವುದಿಲ್ಲ. ಆಮೆನ್. ಈ ವರ್ಷ ನನಗೂ ನಿಮಗೆ ಸ್ತುತಿಸುವ ವರ್ಷವಾಗಲಿ, ಫಲಭರಿತ ವರ್ಷವಾಗಿರಲಿ. ಆಮೆನ್. ದೇವ ನಮ್ಮನ್ನು ಪರಾಮರಿಸುತ್ತಾರೆ. ತಂದೆ ಆ ದೇವರೇ, ಭಯಪಡಬೇಡಿ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ನಾನು ಪರಾಮರಿಸುತ್ತೇನೆ ಅಂತ ಆದಿಕಾಂಡದಲ್ಲಿ ಓದಿದ ಹಾಗೆ ಈ ವರ್ಷ ಯೇಸು ಸ್ವಾಮಿ ನಮಗೆ ಬರೀ ನೀನು ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಈ ವರ್ಷ ನಮ್ಮ ಜೊತೆ ಇದ್ದು ಆಶೀರ್ವದಿಸಿ ಇದುವರೆಗೆ ಕಾಣದಿರುವ ಮಹಿಮೆ ಸಮಾಧಾನವನ್ನು ಕೊಟ್ಟು ಒಂದು ರಾಜ ಉಂಗುರವಾಗಿ ಈ ವರ್ಷ ದೇವರೇ ನಿಮ್ಮ ಕರಗಳಲ್ಲಿ ಇಟ್ಟು ನಮ್ಮನ್ನು ಪರಾಮರಿಸಿ ನಮ್ಮನ್ನು ಆಶೀರ್ವದಿಸಿ ದೇವರಪ್ಪ, ನೀನು ನಡೆಸುವುದಕ್ಕಾಗಿ ಸ್ತೋತ್ರ ದೇವರಪ್ಪ. ತಂದೆ ಆ ದೇವರೇ, ನಾವೆಲ್ಲರೂ ದೇವರೇ, ನನ್ನ ಕೂಡ ಸೇರಿಸಿ ಮಲೆ ಪ್ರದೇಶ ದೇವರೇ ಆ ಪ್ರಾರ್ಥನೆಗೆ ನಾವು ಹೆಚ್ಚಿನ ಸಮಯ ಕೊಡುವಂತೆ ನಮ್ಮನ್ನು ಬಲಪಡಿಸು ದೇವರಪ್ಪ. ಒಂದು ವೇಳೆ ನೆನ್ನೆ ಪ್ರಾರ್ಥನೆ ಮಾಡದೆ ಹೋಗಿದರೆ ನಮ್ಮನ್ನು ಮನ್ನಿಸು ದೇವರೇ. ನಾಳೆಯಿಂದ ಹೆಚ್ಚಾಗಿ ಪ್ರಾರ್ಥಿಸುವಂತೆ ನಿನ್ನ ಸಮ್ಮುಖದಲ್ಲಿ ನನ್ನ ಸಮಯ ಕಳೆಯುವಂತೆ ಈ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ, ನನ್ನ ಮನವೇ ಆತ ಮಾಡಿದ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮ ಅನ್ಯೋನ್ಯತೆಯು ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಎಂದು ಸದಾ ಕಾಲ ಇರಲಿ. ನಮಗೆ ದೇವರು ಇವತ್ತು ತಂದೆಯಾಗಿರುವುದಕ್ಕಾಗಿ, ನಮಗೆ ಹತ್ತಿರ ಇರುವುದಕ್ಕಾಗಿ, ನಮಗೋಸ್ಕರ ಈ ನಿಮಿಷ ಕೂಡ ಪರಲೋಕದಲ್ಲಿ ಪ್ರಾರ್ಥನೆ ಮಾಡ್ತಿರುವ ಆ ಯೇಸು ಕ್ರಿಸ್ತನಿಗಾಗಿ ದೇವರಿಗೆ ಕೊಂಡಾಡೋಣ ನಾವು. ಹಲ್ಲೆಲೂಯಾ. ಯೇಸುವೇ, ಆಮೆನ್, ಆಮೆನ್. ಈ ಬ್ಲೆಸ್ಸೆಡ್ ಮಹತ್ವಗಳನ್ನ ನಾವು ಈ ವರ್ಷ ನಾವು ನೋಡುವರಾಗಿದ್ದೀವಿ. ಫಸ್ಟ್ ಸರ್ವಿಸಲ್ಲಿ ಒಬ್ಬರು ಸೆಂದಿಲ್ ಬ್ರದರ್ ಬರ್ತಾರೆ. ನಂದಿನಿ ಅವರಿಗೆ ಮಗು ಪ್ರತಿಷ್ಠೆ ಮಾಡಿದ್ರು, ಅದರಿಂದ ಅವ್ರು ಕೇಕ್ ಇಟ್ಟಿದ್ದಾರೆ. ಕೇಕಲ್ಲಿ ಭಾಗವಹಿಸ್ರಿ. ನಾಳೆ ಬೈಬಲ್ ಸ್ಟಡಿ ಇದೆ, ಬನ್ನಿ ಭಾಗವಹಿಸ್ರಿ. ಆಮೆನ್. ಯಾರ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಬೇಕಾದರೆ ಖಂಡಿತ ಹೊಸ ವರ್ಷದಲ್ಲಿ ತಿಳಿಸಿ, ನಾವು ಬಂದು ಪ್ರಾರ್ಥನೆ ಮಾಡೋಣ.